ಎಲ್ಲ ಕವಿಗಳ ಬಗ್ಗೆ, ಎಲ್ಲ ಕಾವ್ಯಗಳ ಬಗ್ಗೆ ಹೇಳೋದು ಬಹಳ ಕಷ್ಟ. ಈಗಾಗಲೇ ಸಮಯವೂ ಕೂಡ ಬಹಳ ಆಗಿದೆ. ಸಾಧ್ಯ ಆದಷ್ಟು ಪ್ರಯತ್ನ ಮಾಡ್ತೇನೆ. ನಮಗೆ ಕನ್ನಡ ಸಾಹಿತ್ಯದ ಪರಿಚಯ ಬಹುತೇಕ ಇಲ್ಲಿದ್ದಾರೆ ಇರುವಂತಹ ಎಲ್ಲರಿಗೂ ಗೊತ್ತಿದೆ ಅಂದ್ಕೊಂಡಿದ್ದೀನಿ. 9-10ನೇ ಶತಮಾನದಿಂದ ಇದು ಪ್ರಾರಂಭ ಆಯಿತು. ನಮಗೆ ಲಭ್ಯವಿರುವಂತಹ ಕೃತಿಗಳ ಆಧಾರದ ಮೇಲೆ ಶಿವಕೋಟಿ ಆಚಾರ್ಯನ ಒಡ್ಡಾರಾಧನೆ, ನಮ್ಮ ನಾಡಿನ ಕವಿ ಕೋಗಳಿ, ಇಲ್ಲೇ ಸಮೀಪದ 10-15 ಕಿಲೋಮೀಟರ್ ದೂರದಲ್ಲಿರುವ ಕವಿ ಬರೆದಿರುವ ಒಡ್ಡಾರಾಧನೆಯಿಂದ ನಾವು ಪ್ರಾರಂಭ ಮಾಡುತ್ತೇವೆ. ಆನಂತರ ಚಾವುಂಡರಾಯನ ಕಾವ್ಯ ಇವೆಲ್ಲ ಬರ್ತವೆ. ಜೈನರು ಕನ್ನಡ ಸಾಹಿತ್ಯವನ್ನು ಮೊಟ್ಟ ಮೊದಲು ಬರೆದು ಬೆಳೆಸಿದಂಥವರು. ಅದನ್ನು ಜೈನ ಯುಗ ಅಂತಲೇ ಕರಿತೀವಿ. ಪಂಪ, ರನ್ನ, ಪೊನ್ನ, ನಾಗಚಂದ್ರ ಇವರು ಮತ್ತು ಇತರ ಕವಿಗಳನ್ನು ನಾವು ಚಂಪು ಯುಗದ ಕವಿಗಳು ಅಂತ ಕರಿತೀವಿ. ಚಂಪು ಬಗೆಯ ಸಾಹಿತ್ಯ ಅಂತಂದರೆ ಅದರಲ್ಲಿ ಸ್ವಲ್ಪ ಕಂದ ಪದ್ಯಗಳು, ಅಂದರೆ 4 ಸಾಲಿನ ಪದ್ಯ, ಒಂದಷ್ಟು ವೃತ್ತಗಳು, ಒಂದಿಷ್ಟು ಗದ್ಯ, ಇದಿಷ್ಟನ್ನು ಸೇರಿಸಿ ಸಂಸ್ಕೃತ ಭೂಯಿಷ್ಠವಾಗಿ ಬರೆದಂತಹ ಕಾವ್ಯ. ಅಂದರೆ ಅವರ ಬರಹದಲ್ಲಿ, ಅವರ ಕನ್ನಡದಲ್ಲಿ ಸಂಸ್ಕೃತ ಜಾಸ್ತಿ ಇರ್ತದೆ ಮತ್ತು ಪಂಡಿತರಿಗೆ ಅರ್ಥ ಆಗುವಂಥದ್ದು. ಪಂಡಿತರಿಗೆ ಮಾತ್ರ ಅದು ಸುಲಭವಾಗಿ ಅರ್ಥ ಆಗ್ತದೆ. ಅದನ್ನು ಅರ್ಥ ಮಾಡ್ಕೋಬೇಕಂತಂದರೆ ಉಳಿದವರು ಸ್ವಲ್ಪ ಕಷ್ಟಪಡಬೇಕಾಗ್ತದೆ. ಅಂತಹ ಸಾಹಿತ್ಯವನ್ನು ಪ್ರಾರಂಭದಲ್ಲಿ ಬರೆದರು. ಆ ಜೈನ ಕವಿಗಳು ಪ್ರಾರಂಭ ಮಾಡಿದ ಸಾಹಿತ್ಯವನ್ನು ಮೊದಲು ವಿರೋಧಿಸಿದವರು ನಮ್ಮ ವಚನಕಾರರು. ಅಂದರೆ ಸಾಹಿತ್ಯ ಕೃತಿಯನ್ನು ಬರೆದಾಗ ಅದು ಎಲ್ಲರಿಗೂ ತಲುಪಬೇಕು, ಎಲ್ಲರಿಗೂ ಅರ್ಥ ಆಗಬೇಕು, ಸರಳವಾಗಿರಬೇಕು ಅನ್ನೋದು ವಚನಕಾರರ ನಿಲುವಾಗಿತ್ತು. ಅದು ಪಂಡಿತರಿಗೆ ಮಾತ್ರ ಅರ್ಥ ಆಗ್ತದೆ ಅಂತಂದರೆ ಉಳಿದವರಿಗೆ ಏನು ಮಾಡಬೇಕು? ಅವ್ರು ಹೇಳಿದ್ದನ್ನು ಕೇಳಬೇಕಾಗ್ತಿತ್ತು. ಗಮಕಿಗಳು ಅಂತ ಇದ್ರು ಆಗ. ಆ ಗಮಕಿಗಳು ಕಾವ್ಯಗಳನ್ನು ಉಳಿದವರಿಗೆ ಅರ್ಥೈಸಿ ಹೇಳ್ತಿದ್ರು. ಅಂತಹ ಸಂದರ್ಭದಲ್ಲಿ ವಚನಕಾರರು ಎಲ್ಲರಿಗೂ ಅರ್ಥವಾಗುವಂತಹ ಭಾಷೆಯಲ್ಲಿ ವಚನಗಳನ್ನು ಬರೆದರು. ಈ ಜೇಡರ ದಾಸಿಮಯ್ಯ, ಮುಕ್ತಾಯಕ್ಕ, ಕೊಂಡಗುಳಿ ಕೇಶಿರಾಜ ಇತ್ಯಾದಿ ವಚನಕಾರರು ಬಸವಪೂರ್ವ ಯುಗದಲ್ಲಿದ್ದು ವಚನಗಳನ್ನು ಬರೆದರು. ಶರಣರು ಅಂತ ಪ್ರಸಿದ್ಧಿಯನ್ನು ಗಳಿಸಿದರು. ಅವರನ್ನು ಪುರಾತನರು ಅಂತ ವಚನಕಾರರು ಕರೆದಿದ್ದಾರೆ. ಆನಂತರ ಬಸವಣ್ಣನವರ ನೇತೃತ್ವದಲ್ಲಿ ನಡೆದ ಚಳುವಳಿ, ಅಲ್ಲಿ ಬಂದ ಶರಣರು, ಅವರು ಬರೆದ ವಚನಗಳು ಎಲ್ಲರಿಗೂ ಗೊತ್ತಿದೆ, ಎಲ್ಲರಿಗೂ ಅರ್ಥ ಆಗಿದೆ. ಅದರಲ್ಲಿ ಕೆಲವು ಮಾತ್ರ ನಮಗೆ ಸಿಕ್ಕಿದ್ದಾವೆ. ಸುಮಾರು 250 ವಚನಕಾರರು 15,000ಕ್ಕಿಂತ ಹೆಚ್ಚು ವಚನಗಳನ್ನು ಬರೆದಿಟ್ಟೋಗಿದ್ದಾರೆ. ಅಂತಹ ಮಹಾಕಾರ್ಯ 100 ವರ್ಷಗಳ ಕಾಲಾವಧಿಯಲ್ಲಿ ತುಂಬ ಚೆನ್ನಾಗಿ ನಡೆಯಿತು. ವಿಶೇಷತೆ ಏನಂತಂದರೆ ಮಹಿಳೆಯರು ಆ ಚಳುವಳಿಯಲ್ಲಿ ಪಾಲ್ಗೊಂಡಿತ್ತು. ನಾವು ಕನ್ನಡಿಗರು, ಕನ್ನಡ ನಾಡಿನವರು ಅತ್ಯಂತ ಹೆಮ್ಮೆಯಿಂದ ಹೇಳ್ಕೋಬಹುದಾದ್ದೇನಂತಂದರೆ, ಈ ಭೂಮಿ ಹುಟ್ಟಿದಾಗಿನಿಂದ ಸುಮಾರು ಎಷ್ಟೋ ಕೋಟಿ ವರ್ಷಗಳು ಭೂಮಿ ಹುಟ್ಟಿ ಆದಮೇಲೆ ಮೊಟ್ಟ ಮೊದಲ ಬಾರಿಗೆ ಮಹಿಳೆಯರು ಪುರುಷರು ಸಮಾನರು ಎಂದು ಹೇಳಿದ್ದು ವಚನಯುಗ. ನಮ್ಮ ಶರಣರು, ವಚನಕಾರರು ಮಹಿಳೆಯರು ಪುರುಷರು ಸಮಾನರು ಅಂತ ಹೇಳಿದ್ದು ಆವಾಗಲೇ. ಅಲ್ಲಿಯವರೆಗೂ ಯಾರೂ ಹೇಳಿರಲಿಲ್ಲ. ಇವರು ಹೇಳಬೇಕಾದ್ರೆ ಯುರೋಪಿನ ಜನಕ್ಕೆ ಇನ್ನೂ ಮೈ ಮೇಲೆ ಬಟ್ಟೆ ಕೂಡ ಇರಲಿಲ್ಲ. ಅವರು ಕಾಡು ಜನಗಳಿದ್ದಂತೆ ಬದುಕ್ತಾ ಇದ್ದರು. ಅಂತಹ ಸಂದರ್ಭದಲ್ಲಿ ನಮ್ಮಲ್ಲಿ ಮಹಾಕಾವ್ಯಗಳೆಲ್ಲ ಹುಟ್ಟಿದ್ದು. ವಿಕ್ರಮಾರ್ಜುನ ವಿಜಯ, ಆದಿಪುರಾಣದಂತಹ ಕಾವ್ಯಗಳು, ಗದಾಯುದ್ಧದಂತಹ ಕಾವ್ಯಗಳು ಇಲ್ಲಿ ಹುಟ್ಟಿ ಬಂದದ್ದು. ಅದಾದ ನಂತರ ವಚನಕಾರರು ಮಹಿಳೆಯರು ಪುರುಷರು ಸಮಾನರು ಅಂತ ಹೇಳಿ ಮಹಿಳೆಯರಿಗೆ ಸಮಾನ ಸ್ಥಾನವನ್ನು ಕೊಟ್ಟು ಮಹಿಳೆಯರು ಶರಣರಾದರು, ಶರಣೆಯರಾದರು, ವಚನಗಳನ್ನು ಕೂಡ ಬರೆದರು. ಇದು ಇಡೀ ಜಗತ್ತಿಗೆ ಅತ್ಯಂತ ಆಶ್ಚರ್ಯಕರವಾದಂತಹ ಒಂದು ಅದ್ಭುತವಾದ ಸಂಗತಿ. ಇದು ನಮ್ಮೆಲ್ಲರ ಹೆಮ್ಮೆ, ಕನ್ನಡಿಗರ ಹೆಮ್ಮೆ ಇದೆಲ್ಲ. ಆನಂತರ ವಚನಕಾರರು ವಚನಗಳನ್ನು ಬರೆದರು. ಎಲ್ಲ ವಚನಗಳು ಎಲ್ಲರಿಗೂ ಅರ್ಥ ಆಗಲಿಲ್ಲ. ಅಂದರೆ ಇವತ್ತಿಗೂ ನಾವು ಹಲವು ಪ್ರಭುಗಳ ಅನೇಕ ವಚನಗಳನ್ನು ಅರ್ಥ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಅವು ಬೆಡಗಿನ ವಚನಗಳು ಅಂತ ಕರಿತೀವಿ. ಕೆಲವು ಸಾಮಾಜಿಕ ಹಿನ್ನೆಲೆಯಲ್ಲಿ ಬರೆದ ವಚನಗಳನ್ನು ನಾವೆಲ್ಲರೂ ಹೇಳ್ತೀವಿ, ಎಲ್ಲರಿಗೂ ಗೊತ್ತಿದೆ. ಬಸವಣ್ಣ, ಅಕ್ಕ ಮಹಾದೇವಿ ಇತ್ಯಾದಿಗಳು ಹೇಳಿದ ವಚನಗಳು ಗೊತ್ತಿದ್ದಾವೆ. ಇನ್ನೂ ಕೆಲವು ವಚನಗಳು ನಮಗೆ ಅರ್ಥ ಆಗಲಿಲ್ಲ. ಇಂತಹ ವಚನಗಳನ್ನು ಬಸವಣ್ಣನ ನಂತರ, ಅಂದರೆ 12ನೇ ಶತಮಾನದ ನಂತರದಲ್ಲಿ 101 ವಿರಕ್ತರು ಅಂತ ಬಂದರು. ಹಂಪಿಯಲ್ಲಿದ್ದರು 101 ವಿರಕ್ತರು ಅಂತ. ಅವರು ಶರಣರೇ. ಅವರು ಮಾಡಿದ ಕೆಲಸ ಏನಂತಂದರೆ ಇವೆಲ್ಲ ವಚನಗಳನ್ನು ಸಂಗ್ರಹ ಮಾಡಿದರು. ಮೊದಲು ಅವು ನಾಡಿನಾದ್ಯಂತ ಹಂಚಿ ಹೋಗಿಬಿಟ್ಟಿದ್ವು. ಅವೆಲ್ಲ ಯಾವುದೋ ಮಠದಲ್ಲಿ ಯಾರ್ದೋ ಮನೆಯಲ್ಲಿ ಎಲ್ಲ ಇದ್ವು. ಅವನ್ನೆಲ್ಲ ಸಂಗ್ರಹ ಮಾಡಿ ವಚನ ಸಂಗ್ರಹಕಾರರು ಅಂತ ಬಂದಿದ್ರು ಆ ಕಾಲದಲ್ಲಿ.
ಇದು ಒಂದು. ಎರಡನೆಯದು ಅವುಗಳ ವ್ಯಾಖ್ಯಾನವನ್ನು ಬರೆದರು. ವ್ಯಾಖ್ಯಾನ ಬರೆಯೋದಂತಂದ್ರೆ ಆ ವಚನಗಳಿಗೆ ಅರ್ಥವನ್ನು ಬರೆಯುವುದು. ಯಾಕಂದ್ರೆ ಈ ಚನ್ನಬಸವಣ್ಣ, ಅಲ್ಲಮಪ್ರಭು ಇತ್ಯಾದಿ ವಚನಕಾರರ ವಚನಗಳು ಬೇರೆ ಬೇರೆ ಅರ್ಥವನ್ನು ಪಡ್ಕೊಂಡು ಹೇಳ್ತಾ ಇದ್ರು. ಅಂದ್ರೆ ಅದರ ನಿಜವಾದ ಅರ್ಥ ಜನಸಾಮಾನ್ಯರಿಗೆ ಆಗ್ತಾ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಅವರು ವಚನ ವ್ಯಾಖ್ಯಾನಕಾರರು ಅಂತ ಬಂದರು. ಜಕ್ಕಣಾರ್ಯ, ಮಹಲಿಂಗದೇವ, ಗುರುಬಸವ ಅಂತ 101 ಜನಗಳ ಹೆಸರನ್ನು ಹೇಳ್ತಾರೆ. ಆ 101 ಜನರು ಆ ಎಲ್ಲ ವಚನಗಳಿಗೆ ವ್ಯಾಖ್ಯಾನವನ್ನು ಮಾಡಿದರು, ಅರ್ಥವನ್ನು ಹೇಳಿ ಅವನ್ನು ಸ್ಥಳಕಟ್ಟುಗಳಿಗೆ ಅನುಗುಣವಾಗಿ ವಿಭಾಗ ಮಾಡಿದರು. ಸ್ಥಳಕಟ್ಟುಗಳು ಅಂದ್ರೆ ಗೊತ್ತಿದೆ, ಷಟ್ ಸ್ಥಳಗಳು ಅಂತ ಹೇಳ್ತೀವಿ ನಾವು. ಪಂಚಾಚಾರ, ಷಟ್ ಸ್ಥಳಗಳು, ಅಷ್ಟಾವರಣಗಳು ಅಂತ. ಇವು ವೀರಶೈವ ಧರ್ಮದ ಮೂಲ ತತ್ವಗಳು. ಇವುಗಳ ಆಧಾರದ ಮೇಲೆ ನಾವು ವಚನಗಳನ್ನು ಅರ್ಥ ಮಾಡ್ಕೊಂತೀವಿ. ಮೋಕ್ಷ ಸಾಧನೆಗೆ ಇವು ಅನುಕೂಲ ಅಂತ. ಷಟ್ಸ್ಥಲಗಳನ್ನು ಯಾರು ಆಚರಣೆ ಮಾಡ್ತಾರೋ ಅವರು ಮೋಕ್ಷವನ್ನು ಪಡೆಯಬಲ್ಲರು, ಕೈಲಾಸಕ್ಕೆ ಹೋಗ್ತಾರೆ ಅನ್ನುವುದು ವೀರಶೈವ ಧರ್ಮ ಹೇಳ್ತದೆ. ಇಂತಹ 7 ಸ್ಥಳಗಳು, ಷಟ್ಸ್ಥಳ 6 ಸ್ಥಳಗಳನ್ನು ಆಚರಣೆ ಮಾಡುವುದು ಎಲ್ಲರಿಗೂ ಕಷ್ಟ. ಅಂತಹ ಕಷ್ಟದ ಕೆಲಸವನ್ನು ಈ 101 ವಿರಕ್ತರು ಸುಲಭ ಮಾಡಿದರು. ಏನು ಮಾಡಿದರು ಅಂದರೆ 6 ಸ್ಥಳಗಳನ್ನು 101 ಭಾಗ ಮಾಡಿದರು. 101 ಭಾಗ ಮಾಡಿ ಒಂದೊಂದು ಸ್ಥಳಕ್ಕೆ ಸರಿ ಹೋಗುವಂತಹ ವಚನಗಳನ್ನು ಸಂಗ್ರಹ ಮಾಡಿ ಬರೆದರು. ಅಂದರೆ ವಚನಗಳ ಆಧಾರದಿಂದ ಅವುಗಳನ್ನು ಅನುಸರಿಸಿ ಹೋದರೆ ನಮಗೆ ಮೋಕ್ಷ ಸಾಧನೆ ಆಗ್ತದೆ ಅನ್ನೋದು ಎಲ್ಲರಿಗೂ ಗೊತ್ತು. ಆ 6 ಸ್ಥಳಗಳನ್ನು 101 ಸ್ಥಳಗಳಾಗಿ ವಿಭಾಗ ಮಾಡಿ ಈ ಮಾರ್ಗದಲ್ಲಿ ಹೋದರೆ ನಿಮಗೆ ಷಟ್ಸ್ಥಲ ಜ್ಞಾನ ಉದಯ ಆಗ್ತದೆ, ಶೂನ್ಯ ಸಂಪಾದನೆ ಆಗ್ತದೆ, ನೀವೆಲ್ಲರೂ ಕೈಲಾಸವನ್ನು ಸೇರಬಹುದು ಎನ್ನುವುದನ್ನು ಅವರು ಹೇಳಿದರು. ಅವರು 101 ವಿರಕ್ತರು. ಇದೇ ಸಂದರ್ಭದಲ್ಲಿ ಈ ಕೆಲಸವನ್ನು ಕೆಲವರು ಕವಿಗಳು ಬೇರೆ ರೀತಿಯಲ್ಲಿ ಮಾಡಿದರು. ಒಂದು ಸಂಗ್ರಹ, ಒಂದು ವ್ಯಾಖ್ಯಾನ, ಒಂದು ಹೊಸ ರೀತಿಯ ಕಾವ್ಯಗಳ ರಚನೆ. ಹೊಸ ರೀತಿಯ ಕಾವ್ಯಗಳ ರಚನೆಯನ್ನು ಮಾಡಿದವರು ಬಹಳ ಜನ ಕವಿಗಳು ಆ ಕೆಲಸವನ್ನು ಮಾಡಿದರು. ಇಲ್ಲಿ ಒಂದು ಸಮಸ್ಯೆ ಎಲ್ಲರಿಗೂ ಬಂತು. ಏನಂತಂದ್ರೆ ಸರಳವಾದ ವಚನಗಳನ್ನು ಬರೆದ ಮೇಲೆ ಇವರು ಮತ್ತೆ ಕಾವ್ಯಗಳನ್ನು ಯಾಕೆ ಬರೆದರು? ಅದಕ್ಕೆ ಅನೇಕ ಕಾರಣಗಳು, ಚಾರಿತ್ರಿಕ ಹಿನ್ನೆಲೆ ಬರ್ತದೆ. ಅಂದರೆ ನಮ್ಮ ಹೆಮ್ಮೆ, ನಮ್ಮ ಗೌರವ ಇವುಗಳನ್ನು ಎತ್ತಿ ಹಿಡಿಯಬೇಕು ಅಂತ. ಯಾರು ನಮ್ಮ ನಾಡಿನ ಮುಖವಾಣಿ ಆಗ್ತಾರೆ, ಯಾರು ನಾಡಿನ ಹಿರಿಮೆಯನ್ನು ಎತ್ತಿ ಹಿಡಿತಾರೆ ಅನ್ನೋದನ್ನು ನಾವು ನೋಡಿದ್ರೆ ಇದು ಅರ್ಥ ಆಗ್ತದೆ. ಒಂದು ನಾಡಿನ ಹಿರಿಮೆ ಗೊತ್ತಾಗುವುದು ಅಂದರೆ ಆ ನಾಡು ತುಂಬ ಶ್ರೇಷ್ಠವಾದ, ಸುಸಂಸ್ಕೃತವಾದ ನಾಡು ಎನ್ನುವುದು ಗೊತ್ತಾಗೋದು ನಮಗೆ ಕವಿಗಳಿಂದ, ಕಲಾವಿದರಿಂದ, ಸಾಹಿತಿಗಳಿಂದ, ಸಂಗೀತಗಾರರಿಂದ ಮತ್ತು ಶ್ರೇಷ್ಠ ವ್ಯಕ್ತಿಗಳಿಂದ. ಇವತ್ತು ಭಾರತದ ಬಗ್ಗೆ ನಾವು ಹೇಳ್ಬೇಕಂದ್ರೆ ನಾವು ವ್ಯಾಸನ ಹೆಸರು ಹೇಳ್ತೀವಿ, ವಾಲ್ಮೀಕಿ ಹೆಸರು ಹೇಳ್ತೀವಿ, ಕಾಳಿದಾಸನ ಹೆಸರು ಹೇಳ್ತೀವಿ, ಪಾಣಿನಿ ಹೆಸರು ಹೇಳ್ತೀವಿ. ಆ ನಂತರ ಅಲ್ಲಿಂದ ಇಲ್ಲಿಯವರೆಗೆ ಬಂದಂತಹ ಕವಿಗಳ ಬಗ್ಗೆ, ನಮ್ಮ ಸಾಹಿತ್ಯ ಕೃತಿಗಳ ಬಗ್ಗೆ ಹೇಳ್ತೀವಿ. ವಿಲಿಯಂ ಜೋನ್ಸ್ ಎನ್ನುವ ವ್ಯಕ್ತಿ ಭಾರತಕ್ಕೆ ಬಂದಿದ್ದ. 24-25 ವರ್ಷ ವಯಸ್ಸಿನ ಒಬ್ಬ ಹುಡುಗ. ಕಲ್ಕತ್ತಾದಲ್ಲಿದ್ದಂತಹ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿ ಬಂದ. ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿ ಬಂದವನು ತನ್ನ ಕೆಲಸ ಮಾಡೋದು ಬಿಟ್ಟು ಇಲ್ಲಿಯ ಜನಗಳನ್ನು, ಈ ಜನರ ಸಂಸ್ಕೃತಿಯನ್ನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟ. ಆತನಿಗೆ ಮೊದಲು ಕಂಡದ್ದು ಸಂಸ್ಕೃತ ಭಾಷೆ. ಆತನಿಗೆ ಎಷ್ಟು ಅದು ಅಪ್ಯಾಯಮಾನ ಆಯಿತು ಅಂತಂದ್ರೆ ಆ ಭಾಷೆಯಲ್ಲಿ ಸಂಸ್ಕೃತ ಪಂಡಿತರು ಎಷ್ಟು ಅಂದ್ರೆ ಭಾರತ ಯುರೋಪಿಗಿಂತ ಅತ್ಯಂತ ಶ್ರೇಷ್ಠವಾದ ದೇಶ. ಈ ನಾಡಿನ ಭಾಷೆಗಳು, ಇಲ್ಲಿನ ಜನಗಳು ಜಗತ್ತಿನಲ್ಲಿ ಎಲ್ಲರಿಗಿಂತ ಅದು ಇಂಗ್ಲಿಷ್ ಅನುವಾದ ಆಗ್ತಿದ್ದಂತೆ ದೇಶಗಳಲ್ಲಿ, ಯುರೋಪ್ ಖಂಡದಲ್ಲಿ ಒಂದು ದೊಡ್ಡ ಸಂಚಲನ ಮೂಡಿತು. ಏನು ಭಾರತ ಅಂದ್ರೆ ಏನು ಅನ್ನೋದನ್ನ ಅದುವರೆಗೆ ಏನು ಜಗತ್ತು ಅಂದ್ಕೊಂಡಿತ್ತು ಅದನ್ನು ಬದಲಿ ಮಾಡಿತು ಆ ಕೃತಿ. ಭಾರತ ಅಂದ್ರೆ ಭಿಕ್ಷುಕರ ನಾಡು, ಅವಿದ್ಯಾವಂತರ ನಾಡು, ಅವಿವೇಕಿಗಳು, ಸೋಮಾರಿಗಳು ಅಂತ ಜಗತ್ತು ಅಂತ ಇತ್ತು ಆ ಸಂದರ್ಭದಲ್ಲಿ. ಕಾಳಿದಾಸನ ಶಾಕುಂತಲ ಅನುವಾದ ಆಗ್ತಿದ್ದಂತೆ ಇಡೀ ಜಗತ್ತು ಭಾರತವನ್ನು ನೋಡುವ ರೀತಿಯ ಬದಲಾವಣೆ ಆಯಿತು. ಅದಕ್ಕೆ ಇಂಗ್ಲಿಷ್ನ ಒಬ್ಬ ಕವಿ ಹೇಳ್ತಾನೆ, ಒಂದು ನಾಡಿನ ಹಿರಿಮೆ ಯಾರಿಂದ ಬರ್ತದೆ ಅಂತಂದು. ಆತ ಯೋಧರ ಹೆಸರು ಹೇಳ್ತಾನೆ.
ಸೈನಿಕರ ಹೆಸರು ಹೇಳ್ತಾನೆ, ನಾಡಿನ ಕವಿಗಳ ಹೆಸರು ಹೇಳ್ತಾನೆ. ನಮ್ಮ ಕವಿಗಳೆಂಬ ಕೂಡು ತಲೆಗದಾವುದು ಅಂತ. ನಮ್ಮ ಕವಿಗಳೆಂಬ ಕೂಡು ನಮ್ಮ ತಲೆಯಲ್ಲಿದೆ ಅಂದ್ರೆ ಕವಿಗಳು ಆ ನಾಡಿನ ಕೋಡುಗಳು ಅಂತ ಹೇಳ್ತಾನೆ. ಅಂದ್ರೆ ಆ ನಾಡಿನ ಹಿರಿಮೆ ಹೆಚ್ಚುವುದು ಕವಿಗಳಿಂದ ಅಂತ. ಇದನ್ನು ಅರ್ಥ ಮಾಡಿಕೊಂಡಂತಹ ನಮ್ಮ ವೀರಶೈವ ಕವಿಗಳು ಆ ಜೈನ ಕಾವ್ಯಕ್ಕೆ ಪ್ರತಿಸ್ಪರ್ಧಿಯಾಗಿ ಕಾವ್ಯಗಳನ್ನು ಬರೆದರು. ಇದು ಬರೀಲೇಬೇಕಾದಂತಹ ಒಂದು ಚಾರಿತ್ರಿಕ ಹಿನ್ನೆಲೆ ಅವರಿಗೆ ಒದಗಿ ಬಂತು, ಬರಿಬೇಕಾಗಿತ್ತು. ಇದನ್ನು ಪ್ರಾರಂಭ ಮಾಡಿದವನು ಹರಿಹರ. ಸರಿಯಾಗಿ ಹೇಳ್ಬೇಕಂದ್ರೆ ಹರಿಹರ ಈ ಕಾವ್ಯಗಳನ್ನು ಬರೆಯುವ ಕೆಲಸವನ್ನು ಪ್ರಾರಂಭ ಮಾಡಿದ. ವಚನ ಕಾಲಕ್ಕೆ ಸುಮಾರು 60-70 ವರ್ಷಗಳಷ್ಟೇ ಸಮೀಪವಿದ್ದಂತಹ ಹರಿಹರ ಆ ಕಾಲದ ಎಲ್ಲ ವಚನಕಾರರ ಬದುಕನ್ನು, ವಚನಗಳನ್ನು ಸಂಗ್ರಹ ಮಾಡಿ ತಾನು ಸುಮಾರು 22 ಶರಣರ ಕಾವ್ಯಗಳನ್ನು ಬರೀತಾನೆ. ರಗಳೆಯ ಛಂದಸ್ಸಿನಲ್ಲಿ 22 ಶರಣರ ಕಾವ್ಯಗಳನ್ನು ಬರೀತಾನೆ. ಅದರ ಜೊತೆಗೆ ಒಟ್ಟು ಬರೆದದ್ದು 108 ಕಾವ್ಯಗಳನ್ನು ನೆನ್ಪಿಟ್ಟಬೇಕು. ಹರಿಹರ ಬರೆದದ್ದು 108 ಕಾವ್ಯಗಳನ್ನು, ಅದರಲ್ಲಿ 22 12ನೇ ಶತಮಾನದ ವಚನಕಾರರ ಕುರಿತಾಗಿ ಬರೀತಾನೆ. ಅದಕ್ಕಿಂತ ಮೊದಲು ಆತ ಬರೆದದ್ದು ಗಿರಿಜಾ ಕಲ್ಯಾಣ ಅಂತ ಒಂದು ಕಾವ್ಯವನ್ನು, ಅದು ಚಂಪು ಕೃತಿ. ಅದನ್ನು ಬರೆದದ್ದು ಕೂಡ ಜೈನರಿಗೆ ಪ್ರತಿಸ್ಪರ್ಧಿಯಾಗಿ ನಾವು ವೀರಶೈವರು ಕೂಡ ಇದ್ದೇವೆ, ಅವರಷ್ಟೇ ಶ್ರೇಷ್ಠ ಕವಿಗಳಲ್ಲ, ನಮ್ಮಲ್ಲೂ ಕವಿತ್ವ ಇದೆ ಎನ್ನುವುದನ್ನು ತಾನು ತೋರಿಸಬೇಕಾಗಿತ್ತು. ಇಡೀ ವೀರಶೈವರ ಪ್ರತಿನಿಧಿಯಾಗಿ ಆತ ಕಾವ್ಯ ಬರೀತಾನೆ ಗಿರಿಜಾ ಕಲ್ಯಾಣವನ್ನು. ಗಿರಿಜಾ ಕಲ್ಯಾಣ ಮಹಾಪ್ರಬಂಧ ಇವತ್ತಿಗೂ ಅತ್ಯಂತ ಶ್ರೇಷ್ಠವಾದ ಕಾವ್ಯ. ಅದರಲ್ಲಿ ಬರುವ ವರ್ಣನೆಗಳು ಇವತ್ತಿಗೂ ನಮಗೆ ಮೈನವಿರೇಳಿಸ್ತವೆ. ಅದನ್ನು ಓದಿದರೆ ಮಾತ್ರ ಅರ್ಥ ಆಗ್ತದೆ. ಅದರಲ್ಲಿ ಕಾಮನನ್ನು ಸುಡುವಂತಹ ಒಂದು ಪ್ರಸಂಗ ಬರ್ತದೆ. ಆ ಶಿವನ ಕಣ್ಣಿನಿಂದ ಬರುವ ಜ್ವಾಲೆ ಮಿಂಚಿನ ಬೆಳಕಾಗಿರ್ತದಂತೆ. ಆತ ಬಳಸುವ ಪದಗಳಿಗೆ ನಮಗೆ ಮೈನವಿರೇಳಿಸುತ್ತೆ. ಅಂತಹ ಸುಂದರ ಉಪಮಾನಗಳನ್ನು ಬಳಸಿ ಹರಿಹರ ಅಂತ ಕಾವ್ಯವನ್ನು ಬರೀತಾನೆ. ಅದಕ್ಕೆ ಹರಿಹರ ಯುಗ ಪ್ರವರ್ತಕನಾದ ಕವಿ ಅಂತ ಕರಿತೀವಿ. ಯುಗ ಪ್ರವರ್ತಕ ಕವಿ ಅಂತಂದ್ರೆ ಒಂದು ಯುಗವನ್ನೇ ತಾನು ಪ್ರಭಾವಿಸಬಲ್ಲಂತಹ ಕವಿ. ಏನೋ ಒಂದು ಕಾವ್ಯ ಬರೆದ್ರು 4 ಜನ ಓದಿದ್ರು ಚೆನ್ನಾಗೈತೆ ಚೆನ್ನಾಗಿಲ್ಲ ಅಂದ್ರು ಅಂತಲ್ಲ. ಆತ ಬರೆದ ಆ ಕಾವ್ಯ ಮಾರ್ಗ ಎಷ್ಟೋ ವರ್ಷಗಳ, 100 ವರ್ಷಗಳ ಕಾಲ ಇರ್ತದೆ. ಆತ ಬರೆದ ರಗಳೆಯ ಕಾವ್ಯ ಇವತ್ತಿನವರೆಗೂ ಇದೆ. ಇವತ್ತಿಗೂ ರಗಳೆಯನ್ನು ಮೀರಿಸುವಂತಹ ಒಂದು ಛಂದಸ್ಸಾಗ್ಲಿ, ಆ ಓಟವಾಗ್ಲಿ, ಅದರ ಓಘತ್ವವಾಗ್ಲಿ ಯಾವುದರಲ್ಲೂ ಸಿಗಲ್ಲ. ಅದಕ್ಕಾಗಿ ಆತ ರಗಳೆಯನ್ನು ಬರೆದ. ಆತ ಬರೆದ ರಗಳೆಗಳಿಗೆ ಹರಿಹರನೇ ಮೊದಲು, ಹರಿಹರನೇ ಕೊನೆ ಅಂತ ಆಗ್ಬಿಡ್ತು. ಅದರಲ್ಲಿ ಅಷ್ಟು ವೈವಿಧ್ಯತೆಯನ್ನು ಆತ ತಂದ. ಆತ ಹರಿಹರ ಬರೆಯೋಕ್ಕಾದ್ರೆ ಆತಗೆ ಬರೆಯಕ್ಕೆ ಪ್ರಾರಂಭ ಮಾಡ್ತಾನೆ, ಮುಗಿಸಕ್ ಬರದೇ ಇಲ್ಲ. ಅಷ್ಟು ಆತನ ಪದಗಳ ಜಾಲ ಅನುರಣನ ಆಗ್ತಾ ಇರ್ತದೆ. ಅಂದ್ರೆ ಒಂದರ ಹಿಂದೆ ಒಂದು ನಿರಂತರವಾಗಿ ಬರ್ತಾ ಇರ್ತದೆ. ಅಷ್ಟು ಅತ್ಯಂತ ಹೃದಯಂಗಮವಾದಂತಹ ರಗಳೆಗಳನ್ನು ಹರಿಹರ ನಮಗೆ ಬರೆದು ತೋರಿಸಿದ. ಆತ ನಮಗೆ ಅಂದ್ರೆ ಮುಂದಿನ ಕವಿಗಳಿಗೆ ಒಂದು ಮಾರ್ಗವನ್ನು ಹಾಕಿಕೊಟ್ಟ. ಅದು ಹರಿಹರನ ಮಾರ್ಗ ಅಂತ ಹೇಳ್ತಾರೆ. ಆತ ಏನ್ ಹೇಳ್ದ ಅಂತಂದ್ರೆ, ಈಗ ಜೈನರು ಬರೆದದ್ದೆಲ್ಲ ರಾಜರ ಕಥೆಗಳನ್ನ, ಅಂದ್ರೆ ಹರಿಕೇಸರಿ ಬಗ್ಗೆ ಪಂಪ ಬರೆದ, ರನ್ನ ಇನ್ನೊಬ್ಬ ಆತನ ರಾಷ್ಟ್ರಕೂಟರ ದೊರೆ ಅವನ ಬಗ್ಗೆ ಬರೆದ. ಸತ್ಯಾಶ್ರಯನ ಬಗ್ಗೆ ರನ್ನ ಬರೆದ. ಹೀಗೆ ರಾಜರುಗಳ ಬಗ್ಗೆ ಅವರು ಬರೆಯಕ್ಕೆ ಶುರು ಮಾಡಿದ್ರು. ಇದು ಹರಿಹರನಿಗೆ ಸರಿವಾಗ್ಲಿಲ್ಲ. ಈಗ ಹೇಳಿದ್ರಲ್ಲ, ಆನೆಯ ಮೊಲವನ್ನು ಯಾರಾದ್ರೂ ಕೊಂಡ್ಕಂತಾರೆ ಅಷ್ಟೋ ಇಷ್ಟೋ ಹಣ ಕೊಟ್ಟು, ರಾಜನ ಹೆಣವನ್ನು ಯಾರು ಒಂದು ಅಡಕೆಗೆ ಕೂಡ ಕೊಂಡ್ಕಣಲ್ಲ ಅಂತ. ಅಂತಹ ಮನುಷ್ಯರ ಮೇಲೆ ನೀನು ಕಾವ್ಯವನ್ನು ಬರಿಬೇಡ. ಯಾರ ಬಗ್ಗೆ ಬರಿಬೇಕು ಅಂತ ಆತ ಸ್ಪಷ್ಟವಾಗಿ ಹೇಳ್ತಾನೆ. ಈ ಮಾರ್ಗ 100 ವರ್ಷಗಳ, ಸುಮಾರು 400-500 ವರ್ಷಗಳ ಕಾಲ ದಾಟಿ ಬಂತು. ಇವತ್ತಿಗೂ ಅದು ಹಾಗೆ ಇದೆ. ಉದಾಹರಣೆಗೆ ಇದೇ ಊರಿನ ರುದ್ರಮುನಿ ಪಂಡಿತರು ಕೊಟ್ಟೂರೇಶ್ವರನ ಕಾವ್ಯ ಬರೆದ್ರು. ನಮ್ಮ ತಂದೆ ಗುರುಸಿದ್ದಯ್ಯನವರು ಕಾನಾಮಡಿನ ಶರಣರ ಬಗ್ಗೆ ಕಾವ್ಯ ಬರೆದ್ರು, ಮುಳುಹಣನ ಬಗ್ಗೆ ಕಾವ್ಯ ಬರೆದ್ರು, ಜ್ವಾಲೆಯ ಬಗ್ಗೆ ಕಾವ್ಯ ಬರೆದ್ರು. ಇವರೆಲ್ಲರ ಹರಿಹರನ ಮುಂದುವರಿಕೆ. ಹರಿಹರ ಅವತ್ತು ಏನು ಹೇಳಿಕೊಟ್ಟನೋ ಅದನ್ನೇ ಇವರೆಲ್ಲ ಹಿಡಿದು ಸಾಕ್ತಾ ಇದ್ದಾರೆ. ಅದಕ್ಕಾಗಿ ಹರಿಹರ ಒಬ್ಬ ಯುಗ ಪ್ರವರ್ತಕನಾದಂತಹ ಒಬ್ಬ ಕವಿ. ಆತನ ಮಾರ್ಗ ಇವತ್ತಿನವರೆಗೂ ಸರಿಯಾಗಿದೆ. ಆತ ಹೇಳ್ತಾನೆ, ಏನ್ ಹೇಳ್ತಾನೆ,
ಮನುಜರ ಮೇಲೆ ಸಾವವರ ಮೇಲೆ ಕನಿಷ್ಠರ ಮೇಲಕ್ಕಟ ತನ ಇಂದ್ರ ಚಂದ್ರ ರವಿಕರ್ಣ ದಧೀಚ ಬಲೀಂದ್ರನೆಂದು ಮೇಣ್ ಅನವರತಂ ಪೊಗಳದು ಕೆಡಬೇಡಲೆ ಮಾನವ ನೀನಹರ್ನಿಶಂ ನೆನೆ ಪೊಗಳರ್ಚಿಸೆಮ್ಮ ಕಡು ಸೊಂಪಿನ ಪೆಂಪಿನ ಹಂಪೆಯಾಳ್ದನಂ. ನೀನು ಮನುಷ್ಯರ ಮೇಲೆ ಸಾಯುವವರ ಮೇಲೆ ಕೆಡುವವರ ಮೇಲೆ ಕಾವ್ಯವನ್ನು ಬರಿಬೇಡ, ನೀನು ಶಿವನನ್ನೇ ಧ್ಯಾನ ಮಾಡು, ಆತನನ್ನ ಕುರಿತು ಕಾವ್ಯ ಬರಿ, ಶರಣರ ಕುರಿತಾಗಿ ಕಾವ್ಯ ಬರಿ. ಯಾಕೆ ಅಂತಂದರೆ ಅವರು ನಿಜವಾಗಿ ಮುಕ್ತಿ ಪಡೆದಂತಹವರು. ಈ ಸಮಾಜಕ್ಕೆ ಬೇಕಾದಂಥದ್ದು ಅಂತಹ ಶರಣರ ಕಾವ್ಯವೇ ಹೊರತು, ಶರಣರ ಬದುಕೇ ಹೊರತು ಸಾಮಾನ್ಯ ವ್ಯಕ್ತಿಗಳದು ಅಲ್ಲ ಎನ್ನುವುದು ಹರಿಹರನ ಮಾತು. ಹಾಗೆ ಹರಿಹರ ಬರೆದದ್ದು ಸುಮಾರು 22 ರಗಳೆಗಳು. ಹೇಳ್ಬೋದು, ಬಹಳ ಟೈಮ್ ಆಗ್ತದೆ. ಅದರಲ್ಲಿ ಕೆಲವಷ್ಟು ಹೇಳ್ತೀನಿ. ಶರಣರ ಬಗ್ಗೆ, ಶರಣರು ಅಂದರೆ ಕೆಲವರು ವಚನಕಾರರು, ಕೆಲವರು ವಚನಗಳನ್ನು ಬರೆದ್ರು, ಕೆಲವರು ವಚನಗಳನ್ನು ಬರೀಲಿಲ್ಲ. ವಚನಗಳನ್ನು ಬರೆದವರನ್ನು ವಚನಕಾರರು ಅಂತ ಕರಿತೀವಿ. ವಚನಗಳನ್ನು ಬರೆಯದಂತಹ ಸಾವಿರಾರು ಜನ ಇದ್ರು, ಅವರನ್ನೆಲ್ಲ ನಾವು ಶರಣರು ಅಂತಾರಷ್ಟೇ ಕರಿತೀವಿ. ಅದರಲ್ಲಿ ಶಂಕರ ದಾಸಿಮಯ್ಯನ ರಗಳೆ, ರೇವಣ ಸಿದ್ದೇಶ್ವರ ರಗಳೆ, ಪ್ರಭುದೇವರ ರಗಳೆ, ಬಸವೇಶ್ವರ ದೇವರ ರಗಳೆ, ಏಕಾಂತರಾಮಿ ತಂದೆಯ ರಗಳೆ, ಹಾವಿನ ಹಾಳ ಕಲ್ಲಯ್ಯನ ರಗಳೆ, ಇವಿಷ್ಟು ಪುರುಷ ವಚನಕಾರರ ಬಗ್ಗೆ ಬರೆದ್ರೆ, ಕೋಳೂರ ಕೊಡಗೂಸಿನ ರಗಳೆ, ನಿಂಬಿಯಕ್ಕನ ರಗಳೆ, ಅಮ್ಮವಿಯ ರಗಳೆ, ವೈಜಕ್ಕವಿಯರ ರಗಳೆ, ಹೇರೂರ ಹೆಣ್ಣಿನ ರಗಳೆ, ಮಹಾದೇವಿಯಕ್ಕನ ರಗಳೆ, ಈ ರೀತಿ 6 ಜನ ಮಹಿಳೆಯರ ಬಗ್ಗೆ ಬರೀತಾನೆ. ಅಂದ್ರೆ ಮಹಿಳೆಯರ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿದ್ದಂಥ ಸಂದರ್ಭದಲ್ಲಿ ಅವರು ಮಹಾಶರಣೆಯರು ಅಂತ ಹೇಳಿ ಅವ್ರ ಬಗ್ಗೆ ಕಾವ್ಯವನ್ನು ಬರೀತಾನಂತಂದ್ರೆ, ನಾವು ಹರಿಹರನ ಅಗಾಧ ಶಕ್ತಿಯ ಬಗ್ಗೆ, ಆತನ ಧೈರ್ಯದ ಬಗ್ಗೆ ನಾವು ಮೆಚ್ಚುಗಬೇಕಾಗ್ತದೆ. ಇವತ್ತು ಎಲ್ಲ ಮಹಿಳೆಯರು ಹರಿಹರನಿಗೆ ಆತನಿಗೆ ಶರಣಾಗಬೇಕಾಗ್ತದೆ. ಯಾಕಂದ್ರೆ ಮಹಿಳೆಯರಿಗೆ ಒಂದು ದೊಡ್ಡ ಸ್ಥಾನವನ್ನು ಕಲ್ಪಿಸಿಕೊಟ್ಟವನು ಮೊಟ್ಟ ಮೊದಲನೇದಾಗಿ ಹರಿಹರ. ಆ ನಂತರ ಬಂದವನು ರಾಘವಾಂಕ. ರಾಘವಾಂಕನ ಕತೆ ನಿಮಗೆ ಗೊತ್ತಿದೆ. ರಾಘವಾಂಕ ಹರಿಹರನ ಸೋದರಳೆಯ, ಇಬ್ಬರು ಹಂಪೆಯಲ್ಲೇ ಇದ್ದವರು. ರಾಘವಾಂಕ ಮೊದಲು ತನ್ನ ಕವಿತಾ ಪ್ರೌಢಿಮೆ ಅದಕ್ಕೆ ತೋರಿಸ್ಬೇಕಾಗಿ ಹರಿಶ್ಚಂದ್ರ ಕಾವ್ಯ ಬರಿತಾನೆ. ಎಲ್ಲರ ಮೆಚ್ಚುಗಂತಾರೆ, ಹರಿಹರ ಮೆಚ್ಚುಗಣಲ್ಲ. ಆತ ಹೇಳ್ತಾನೆ, ನೀನು ಶರಣರ ಬಗ್ಗೆ ಬರೀ, ಹೊಡಿತಾನೆ, ಹಲ್ಲು ಉದುರ್ತವೆ, ಎಲ್ಲ ಆಗ್ತದೆ, ಅಲ್ಲ ಎಲ್ಲ ಕತೆ ಗೊತ್ತಿದೆ ಅಂತ ಹೇಳಲಿಲ್ಲ ಅಷ್ಟೇ. ಆತ ಶರಣರ ಬಗ್ಗೆ ಕಾವ್ಯ ಬರೀತಾನೆ. ಶರಣರ ಬಗ್ಗೆ ಕಾವ್ಯ ಬರೆದಾಗ ಆತನಿಗೆ ಎಷ್ಟು ಶರಣರ ಬಗ್ಗೆ ಅಗಾಧವಾದ ಶರಣಾಗತಿಯ ಮನೋಭಾವ ಇತ್ತು ಅಂತಂದ್ರೆ, ಆತ ಬರೆಯುವುದು ಮೊಟ್ಟ ಮೊದಲು ಸಿದ್ದರಾಮನ ಬಗ್ಗೆ. ಸಿದ್ದರಾಮ ಚರಿತ್ರ ಅಂತ ಬರೀತಾನೆ. ಸಿದ್ದರಾಮ ಒಬ್ಬ ಮಹಾಯೋಗಿ. ಆ ಮಹಾಯೋಗಿಯ ಕಥೆಯನ್ನು ಆತ ಬರೀತಾನೆ. ಇಲ್ಲಿ ಅದೇ ಜಾತಿಯ ಬಗ್ಗೆ ಮಾತಾಡಿದ್ರು. ಜಾತಿಯ ಹಂಗಿಲ್ಲದಂತೆ ಬರ್ತಾರೆ ಇವರೆಲ್ಲ. ಈತ ಸ್ಮಾರ್ತ ಬ್ರಾಹ್ಮಣ ಹರಿಹರ ಮತ್ತು ರಾಘವಾಂಕರು. ಆತ ವೀರಶೈವನಲ್ಲ, ಆದರೂ ಕೂಡ ಆತನನ್ನು ಹೊಗಳಿ ಬರೀತಾರೆ. ಯಾಕೆಂತಂದ್ರೆ ಮನುಷ್ಯನ ಹುಟ್ಟಿದಾಗ ನಾವು ಜಾತಿಯನ್ನು ಅಂಟಿಸ್ತೀವಿ. ಆತ ಬೆಳೆದ ಮೇಲೆ ಆತ ಶಿವನಿಗೆ ಸೇರ್ತಾನೆ, ಕೈಲಾಸಕ್ಕೆ ಸೇರ್ತಾನೆ. ಯಾವಾಗ ಈ ರೀತಿಯ ಒಳ್ಳೆಯ ಸುಸಂಸ್ಕೃತ ಜೀವನವನ್ನು ನಡೆಸಿ ಶಿವನನ್ನು ಆರಾಧನೆ ಮಾಡುವುದರ ಮೂಲಕ ಎಲ್ಲರೂ ಶಿವನನ್ನು ಸೇರಬಹುದು. ಅದಕ್ಕೆ ಜಾತಿಯ ಭೇದ ಬೇಕಾಗಿಲ್ಲ ಎನ್ನುವುದಕ್ಕೆ ಉದ್ದೇಶವನ್ನು ಇಟ್ಟುಕೊಂಡು ಸಿದ್ದರಾಮ ಚರಿತ್ರವನ್ನು ಆತ ಬರೀತಾನೆ. ಕನ್ನಡದಲ್ಲಿ ಅತ್ಯಂತ ಶ್ರೇಷ್ಠ ಕಾವ್ಯ ಸಿದ್ದರಾಮ ಚರಿತ್ರ ಅಂತ ಹೆಸರು ಗಳಿಸಿದೆ. ಯಾಕೆಂದರೆ ರಾಘವಾಂಕ ಅಂತ ಮಹಾಕವಿ. ಈ ಸಂದರ್ಭದಲ್ಲೇ ಆತ ಒಂದ್ಸರಿ ಓರಂಗಲ್ಲಿಗೆ ಹೋಗ್ಬೇಕಾಗ್ತದೆ. ಅಲ್ಲಿ ತ್ರಿದಂಡಿಗಳು ಅಂತ ಇರ್ತಾರೆ, ಏಕದಂಡಿ, ದ್ವಿದಂಡಿ, ತ್ರಿದಂಡಿ ಅಂತ. ಯಾರು ಕಾವ್ಯ ಬರೆದ್ರು, ಅಲ್ಲಿ ಪ್ರತಾಪರುದ್ರ ಅಂತ ಒಬ್ಬ ರಾಜ ಇದ್ದ ಒರಿಸ್ಸಾದಲ್ಲಿ. ಯಾರು ಕಾವ್ಯ ಬರೆದ್ರು ಕೂಡ, ಓದಿದ್ರು ಕೂಡ ಅವರು 3 ಜನ ಕುಕವಿಗಳು ಅಂತ ಕರೀತಾರೆ. ಅವ್ರಿಗೆ ಅಗಾಧವಾದ ನೆನಪಿನ ಶಕ್ತಿ. ಒಂದ್ಸಾರಿ ಕಾವ್ಯ ಹೇಳಿಬಿಟ್ರೆ ಒಬ್ಬನು ಅದನ್ನು ತಕ್ಷಣ ಹೇಳ್ಬಿಡ್ತಿದ್ದ, ಇದು ಹಳೆ ಕಾವ್ಯ ಅಂತ ಹೇಳಿ ಆ ಹೊಸ ಕವಿಗೆ ಅವಮಾನ ಮಾಡಿ ಕಳಿಸ್ತಾ ಇದ್ರು. ಹಂಗಾಗಿ ಅಲ್ಲಿಗೆ ಯಾರು ಹೋಗ್ತಾನೆ ಇರಲಿಲ್ಲ. ಇನ್ನೊಬ್ಬನು 2 ಸಾರಿ ಕೇಳಿಬಿಟ್ರೆ ಅದನ್ನು ಹೇಳ್ಬಿಡ್ತಾ ಇದ್ದ, ಇನ್ನೊಬ್ಬನು 3 ಸಾರಿ ಕೇಳಿದ್ರೆ ಹೇಳಿಬಿಡ್ತಾ ಇದ್ದ. ಅಂತಹ ಜಾಗಕ್ಕೆ ರಾಘವಾಂಕನ ಎಲ್ಲರೂ ಕಳಿಸ್ತಾರೆ, ನೀನು ರಾಘವಾಂಕ ಹೋಗಿ ಕವಿಗಳ ಮಾನವನ್ನು ಕಾಪಾಡಪ್ಪ ಅಂತ. ಆಗ ಆತ ವೀರೇಶ ಚರಿತೆಯನ್ನು ಬರ್ಕೊಂಡು ಹೋಗ್ತಾನೆ. ವೀರೇಶ ಚರಿತೆ ಅಂದರೆ ವೀರಭದ್ರನ ಚರಿತೆ. ಆ ವೀರಭದ್ರನ ಚರಿತ್ರೆಯನ್ನು ಬರ್ಕೊಂಡು ಆತ ಒಂದು ಬೇಕಲ್ಲ ಷಟ್ಪದಿ ಬರೀಲಿಕ್ಕೆ, ಮೀಸಲು ಗವಿತೆ ಅಂತ ಹೊಸ ಷಟ್ಪದಿಯನ್ನು ಕಂಡುಹಿಡಿತಾನೆ. ಅದು ಹೆಂಗಿರ್ತದೆ ಅಂದರೆ, ಮೀಸಲು ಗವಿತೆ ಅದು ಉಚ್ಚಾರ ಮಾಡೋಕ್ಕೆ ಬರಲ್ಲ ಎಲ್ಲರಿಗೂ.
ಅಂತಹ ಒಂದು ಅದ್ಭುತವಾದಂತಹ ಷಟ್ಪದಿಯಲ್ಲಿ ಆತ ಕಾವ್ಯ ಬರ್ಕೊಂಡು ಹೋಗಿ ಅವರನ್ನು ಸೋಲಿಸಿ ಅವರ ಬಗ್ಗೆ ಹೇಳ್ತಾನೆ, ಇವರು ಈ ಎಲ್ಲ ಕವಿಗಳಿಗೆ ಅವಮಾನ ಮಾಡಿದ್ರು ಅಂಥವ್ರನ್ನ ಇಟ್ಕೋಬೇಡ್ರಿ, ನಿಮ್ಮಲ್ಲಿ ಅಲ್ಲಿಂದ ಹೊರಗೆ ಹಾಕ್ರಿ ಅಂತ ಹೇಳಿ ಕವಿಗಳಿಗೆಲ್ಲ ಆತ ಒಂದು ಅಭಯವನ್ನು ಕೊಟ್ಟು ಬರ್ತಾನೆ. ಕೊಟ್ಟು ಬರಬೇಕಾದ್ರೆ ಇನ್ನೊಂದು ಘಟನೆ ನಡೀತೈತೆ. ಆತ ಒಂದು ವೀರಭದ್ರ ದೇವಸ್ಥಾನದಾಗ ಉಳ್ಕೊಂಡಿರ್ತಾನೆ. ಆ ವೀರಭದ್ರ ದೇವಸ್ಥಾನದಾಗ ಇದ್ದಕ್ಕಿದ್ದಂಗೆ ಒಂದು ದಿವಸ ಬೆಳಿಗ್ಗೆ ರಾಘವಂಕ ಇದ್ದು ಹೊರಡ್ತಾನೆ, ನಾನು ಹೋಗ್ತೀನಿ ಊರಿಗೆ, ಇವತ್ತು ಹರಿಹರರು ನನಗೆ ನೆನಪಿಗೆ ಬರ್ತಾ ಇದ್ದಾರೆ, ನಾನು ಅರ್ಜೆಂಟ್ ಇವತ್ತೇ ಕಾಣಬೇಕು, ಹೋಗ್ತೀನಿ ಅಂತ. ಆವಾಗ ಪ್ರತಾಪರುದ್ರರಾಯ ಬಂದು ನಿಲ್ಲಿಸ್ತಾನೆ, ಹೋಗಬೇಡ, ನಿಮಗೆ ಇವತ್ತು ಕನಕಾಭಿಷೇಕ ಮಾಡ್ತೀವಿ, ಕವಿಗಳಿಗೆ ಸನ್ಮಾನ ಮಾಡ್ತೀವಿ, ನಿಮ್ಮ ಜೊತೆಯಲ್ಲಿ ಇಲ್ಲಿರುವ ಕವಿಗಳಿಗೂ ಸನ್ಮಾನ ಮಾಡ್ತೀವಿ, ನೀವು ದಯವಿಟ್ಟು ಇರ್ರಿ ಇವತ್ತು ಅಂತ. ಇಲ್ಲ, ಸಾಧ್ಯ ಇಲ್ಲ, ಇರಲ್ಲ, ನನ್ನ ಗುರುವಿನ ಅಪ್ಪಣೆ ಆಗಿದೆ, ನಾನು ಹೋಗಬೇಕು ಅಂತ. ಅವಾಗ ಅವ ಹೇಳ್ತಾನೆ, ಎಷ್ಟು ಜನ ಕವಿಗಳಿಗೆ ಸನ್ಮಾನ ಇದೆ, ನೀವು ಇಂಥ ಸಂದರ್ಭದಲ್ಲಿ ಹೋದರೆ ಅವರಿಗೂ ಸನ್ಮಾನ ಆಗಲ್ಲ, ನಿಮಗೂ ದುಡ್ಡು ಸಿಗಲ್ಲ. ನಿಮಗೆ ಏನೋ ಕವಿಗಳಿಗೆ ಒಂದಿಷ್ಟು ದುಡ್ಡು ಕೊಡೋಣ ಅಂತ, ಕನಕವನ್ನು ಕೊಡೋಣ, ಬಂಗಾರ ಕೊಡೋಣ ಅಂತಂದರೆ ನೀವಾಗಿ ಇದನ್ನು ನಿರಾಕರಿಸಿ ಭಿಕ್ಷುಕರಾಗ್ತಾ ಇದ್ದೀರಿ ಅಂತಾನೆ. ಅಂದ ತಕ್ಷಣ ಅವನು ರಾಘವಂಕ ಹೇಳ್ತಾನೆ, ಇಲ್ಲ, ನಾವ್ಯಾರು ಭಿಕ್ಷುಕರಲ್ಲ, ನೋಡಿ ಈಗ ಅಂತ ಹೇಳಿ ವೀರಭದ್ರನ ಮುಂದೆ ನಿಂತು ಪ್ರಾರ್ಥನೆ ಮಾಡ್ತಾನೆ, ವೀರಭದ್ರ ಕನಕಾಭಿಷೇಕ ಮಾಡು ಅಂತ. ಆಗ ಆ ವೀರಭದ್ರ ದೇವರು ಕನಕಾಭಿಷೇಕವನ್ನು ಮಾಡ್ತಾನೆ. ಆಗ ಅವರೆಲ್ಲರೂ, ಆ ರಾಜ ಹೇಳ್ತಾನೆ, ನಿಜವಾಗಿಯೂ ನಾವು ತಪ್ಪು ತಿಳ್ಕೊಂಡಿದ್ವಿ, ನಾವಷ್ಟೇ ಶ್ರೀಮಂತರು ಅಂತ, ನೀವು ಕವಿಗಳು ನಮಗಿನ ಶ್ರೀಮಂತರು, ರಾಘವಾಂಕನೇ ನೀನು ಮಹಾಪುಣ್ಯ ಪುರುಷ ಅಂತ ಹೇಳ್ತಾನೆ. ಆ ವೀರಭದ್ರ ಸುರಿಸಿದ ಕನಕವನ್ನು ಅಲ್ಲಿನ ಕವಿಗಳಿಗೆಲ್ಲ ಅರ್ಪಿಸಿ ಈತ ರಾಘವಾಂಕ ವಾಪಸ್ಸು ಬರ್ತಾನೆ. ಹೀಗೆ ರಾಘವಾಂಕ ಷಟ್ಪದಿಯ ಬ್ರಹ್ಮ, ಅಂದರೆ ಕನ್ನಡ ಸಾಹಿತ್ಯದಲ್ಲಿ ಒಂದು ಹೊಸದನ್ನು ತಂದ. ಹರಿಹರ ರಗಳೆ ಛಂದಸ್ಸನ್ನು ಕನ್ನಡಿಗರಿಗೆ ಕೊಟ್ಟರೆ, ರಾಘವಾಂಕ ಷಟ್ಪದಿಯ ಛಂದಸ್ಸನ್ನು ಕೊಟ್ಟ. ಈ ಷಟ್ಪದಿಯ ಛಂದಸ್ಸು ಇವತ್ತಿನವರೆಗೂ ಮುಂದುವರಿತಾನೆ ಇದೆ. ನಮ್ಮ ತಂದೆಯರು ಬರೆದಿರೋದು ವಾರ್ಧಕ ಷಟ್ಪದಿಯಲ್ಲಿ. ಹೀಗೆ ಎಲ್ಲ ಷಟ್ಪದಿಗಳನ್ನು ಆತ ತೋರಿಸಿಕೊಟ್ಟ, ಯಾವ ಷಟ್ಪದಿಗಳು ಹೇಗಿರ್ತವೆ ಅಂತ. ಅದಕ್ಕಾಗಿ ನಾವು ಇಡೀ ಕನ್ನಡಿಗರು, ವೀರಶೈವರಷ್ಟೇ ಅಂತಲ್ಲ, ಎಲ್ಲ ಕನ್ನಡಿಗರು ಹರಿಹರ ರಾಘವಾಂಕರಿಗೆ ನೆನಪಿಟ್ಟಬೇಕು, ಅವರಿಗೆ ವಂದಿಸಬೇಕು. ಅವರು ಎರಡು ಒಂದು ಪ್ರಕಾರಗಳನ್ನು ಕನ್ನಡಿಗರಿಗೆ ಕೊಟ್ಟರು. ಆ ನಂತರ ಬಂದವನು ಮಹಾಕವಿ ಚಾಮರಸ. ಈ ಚಾಮರಸನ ಚಾಮರಸನ ಪ್ರಭುಲಿಂಗ ಲೀಲೆ ಎಲ್ಲರಿಗೂ ಗೊತ್ತಿರ್ತದೆ. ಪ್ರಭುಲಿಂಗ ನಮ್ಮಲ್ಲಿ ಕಾವ್ಯಗಳು ಹುಟ್ಟಲಿಕ್ಕೆ ಒಂದು ದೊಡ್ಡ ಕಾರಣಗಳಿದ್ದಾವೆ ಅಂತ ಹೇಳಿದೆ ನಾನು. ರಗಳೆಗಳನ್ನು ಬರೀಲಿಕ್ಕೆ ಜೈನರು ಕಾವ್ಯಗಳು ಈತನಿಗೆ ಪ್ರತಿಸ್ಪರ್ಧಿಯಾಗಿತ್ತು. ಚಾಮರಸಗೇನಿತ್ತು, ಹಂಪಿಯಲ್ಲಿ ಪ್ರೌಢದೇವರಾಯ ರಾಜ ಆಗಿರ್ತಾನೆ, ಚಕ್ರವರ್ತಿ ಆತ. ಆ ಸಂದರ್ಭದಲ್ಲಿ ಕುಮಾರವ್ಯಾಸ ಭಾರತವನ್ನು ಕುಮಾರವ್ಯಾಸ ಬರ್ಕೊಂಡು ಬರ್ತಾನೆ. ಆತನಿಗೆ ಆ ಕಾವ್ಯವನ್ನು ಓದಿಸಿ ನೋಡಿ ಅದಕ್ಕೆ ಸಂತೋಷಪಟ್ಟು ಆ ಪ್ರೌಢದೇವರಾಯ ಅದಕ್ಕೆ ಸನ್ಮಾನ ಮಾಡಿ, ಕನಕವೃಷ್ಟಿಯನ್ನು ಮಾಡಿ, 3 ಗ್ರಾಮಗಳನ್ನು ಉಂಬಳಿ ಕೊಟ್ಟು, ಕಂಕಣವನ್ನು ಕೊಟ್ಟು, ಇನ್ನೂ ನಾನಾ ರೀತಿಯ ಉಡುಗೆಗಳನ್ನು ಕೊಟ್ಟು ಆತನಿಗೆ ಸನ್ಮಾನ ಮಾಡ್ತಾನೆ. ಸನ್ಮಾನ ಮಾಡಿದ ನಂತರ ಈ ಹಂಪಿಯಲ್ಲಿದ್ದ ವೀರಶೈವ ಕವಿಗಳು, ವಿರಕ್ತರು, ಇವರೆಲ್ಲ ಸೇರ್ಕೊಂಡು ಒಂದು ಮೆರವಣಿಗೆ ಮಾಡ್ತಾರೆ. ಆಗ ಜಕ್ಕಣಾರ್ಯ ಅಂತ ಒಬ್ಬ ದೊಡ್ಡ ಕವಿ ಇರ್ತಾರೆ. ಅವರು ವಚನ ಸಂಗ್ರಹಕಾರ ಮತ್ತು ವ್ಯಾಖ್ಯಾನಕಾರ. ಅವರು 101 ಸ್ಥಳ ಎನ್ನುವಂಥ ಒಂದು ಪುಸ್ತಕ ಬರೆದಿರ್ತಾರೆ, ವಚನಗಳ ಕಟ್ಟು. ಅದನ್ನು ಇವರು ಆನೆ ಮೇಲೆ ಇಟ್ಟು ಮೆರವಣಿಗೆ ಮಾಡಿ ಊರೆಲ್ಲ ಮೆರವಣಿಗೆ ಮಾಡ್ತಾರೆ. ಮರುದಿನ ಅದೇ ಪ್ರೌಢದೇವರಾಯನ ಆಸ್ಥಾನದಲ್ಲಿ ಸಭೆ ಸೇರ್ತದೆ. ಆ ಸಭೆಯಲ್ಲಿ ಒಬ್ಬರಿಗೊಬ್ಬರಿಗೂ ವಾಗ್ವಾದ ಆಗ್ತದೆ, ವೈಷ್ಣವಿ ಕವಿಗಳಿಗೂ ಮತ್ತು ವೀರಶೈವ ಕವಿಗಳಿಗೂ. ವೈಷ್ಣವಿ ಕವಿಗಳೇನು ಹೇಳ್ತಾಳೆ, ನೀವು ಸುಮ್ಮನೆ ಆನೆ ಮೇಲಿಟ್ಟದ್ದೆಲ್ಲ ಮೆರವಣಿಗೆ ಮಾಡ್ತೀರಿ, ಅದರಲ್ಲಿ ಏನು ಅರ್ಥ ಇದೆ, ಆ ವಚನಗಳಿಗೆ ಏನಾದರೂ ಅರ್ಥ ಇದೆಯಾ? ಒಂದು ಛಂದಸ್ಸಿಲ್ಲ, ಒಂದು ಅದಕ್ಕೆ ಗಣ ಇಲ್ಲ, ಮಾತ್ರ ಗಣ ಇಲ್ಲ, ಏನೂ ಇಲ್ಲ, ಹಾಡ್ಲಿಕ್ಕೆ ಬರಲ್ಲ, ಅಂಥದ್ನೆಲ್ಲ ನೀವು ಶ್ರೇಷ್ಠ ಅಂತಿರಲ್ಲ ಅಂತ. ಆಗ ಇವ್ರು ಹೇಳ್ತಾರೆ, ಅಲ್ಲಮ ಪ್ರಭುವಿನ ವಚನಗಳನ್ನು ಒಬ್ಬರು ಹೇಳ್ತಾರೆ. ಹೇಳಿದಾಗ ಅವ್ರು ಹೇಳ್ತಾರೆ, ಇದರಲ್ಲಿ ಅರ್ಥನೇ ಇಲ್ಲ, ಇದಕ್ಕೆ ಅರ್ಥನೇ ಇಲ್ಲ ಈ ವಚನಕ್ಕೆ, ಅವನಿಗೆಲ್ಲ ತಲೆಕೆಟ್ಟಾಗಿ ಬರದಾನ ಈ ವಚನನ ಅಂತ ಹೇಳ್ತಾರೆ. ಆಗ ಇವರು ಹೇಳ್ತಾರೆ, ಅದು ತಲೆಕೆಟ್ಟ ಸಂದರ್ಭದಲ್ಲಿ ಬರೆದ ವಚನ ಅಲ್ಲ,
ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಕೈಲಾಸವನ್ನು ಸೇರ್ಲಿಕ್ಕೆ ಹೇಗೆ ಸಾಧ್ಯ ಅನ್ನೋದನ್ನು ತೋರಿಸಿಕೊಟ್ಟಿರೋದು ಅಲ್ಲಮಪ್ರಭು. ಆತ ಶೂನ್ಯ ಪೀಠದ ಅಧಿಪತಿ, ಆತನಿಗೆ ದೇಹವೇ ಇದ್ದಿಲ್ಲ. ಅಂತಹ ವ್ಯಕ್ತಿಗೆ ನೀವು ಈ ರೀತಿ ಮಾತಾಡ್ತಿರಲ್ಲ ಅಂದಾಗ ಹೇಳ್ತಾರೆ ಅವರು, ನಿಮಗೆ ಸಾಧ್ಯ ಇದ್ರೆ, ಸಾಮರ್ಥ್ಯ ಇದ್ರೆ, ಶಕ್ತಿ ಇದ್ರೆ ನೀವು ಒಂದು ಕಾವ್ಯ ಬರೀರಿ ನೋಡೋಣ. ನೀವು ಶಿವನನ್ನು ಆರಾಧಿಸ್ತಿರಲ್ಲ, ಶಿವನನ್ನು ಆರಾಧಿಸುವ ಕಾವ್ಯ ಬರ್ಕೊಳ್ರಿ. ವಚನಗಳಕಾರರನ್ನು ಆರಾಧಿಸ್ತಿರಲ್ಲ, ನಿಮ್ಮ ಶರಣರ ಬಗ್ಗೆ ಕಾವ್ಯ ಬರೀರಿ. ನಿಮಗೆ ಹೊಟ್ಟೆ ಉರಿ ಸಂಕಟ ಯಾರಿಗೆ? ಕುಮಾರವ್ಯಾಸನ ಭಾರತಕ್ಕೆ ಮಾನ್ಯತೆ ಸಿಕ್ಕಿದ್ದಕ್ಕೆ ನೀವು ಬರ್ಕೊಂಡು ಬರ್ರಿ ನೋಡೋಣ ನಿಮ್ಮ ಶರಣರ ಬಗ್ಗೆ. ಅದೇನು ಬರೀತೀರೋ ಬರೀರಿ, ನಿಮಗೂ ಈ ದೊರೆಯಿಂದ ಎಲ್ಲ ಸನ್ಮಾನ ದೊರೀತದೆ ಅಂತ. ಆಗ ಚಾಮರಸ ಇನ್ನು ಚಿಕ್ಕ ಹುಡುಗ, 26-27 ವರ್ಷದ ಹುಡುಗ ಹೇಳ್ತಾನೆ, ನಾನು ಇನ್ನು 10 ದಿವಸದೊಳಗಾಗಿ ಈ ವಚನಕಾರರ ಬಗ್ಗೆ ಕಾವ್ಯವನ್ನು ಬರ್ಕೊಂಡು ಬರ್ತೀನಿ ಅಂತ ಹೇಳ್ತಾನೆ. ಇಡೀ ಸಭೆ ಬೆರಗಾಗ್ಬಿಡ್ತದೆ. ಏನೋ ಮಾತಾಡ್ತೀರಿ ಓತು ಅಂತಂದರೆ ಈತ ಪ್ರತಿಜ್ಞೆ ಮಾಡಿಬಿಟ್ನಲ್ಲ ಅಂತ. ಅಷ್ಟು ಚಾಮರಸ ಅಂದು ಹೋಗಿ ಹತ್ಕಂತ ಮಲಗ್ತಾನೆ. ಅಯ್ಯೋ ನಾನು ಪ್ರತಿಜ್ಞೆ ಮಾಡಿಬಿಟ್ಟೆ, ಹೆಂಗೆ ಮಾಡಲಿ ಇವಾಗ ಅಂತಂದು. ಆ ಸಂದರ್ಭದಲ್ಲಿ ಅವನ ಕನಸಲ್ಲಿ ರಾತ್ರಿ ಆ ಹಂಪಿಯಲ್ಲಿರುವ ವೀರಣ್ಣ ದೇವರು ಉದ್ದಾನ ವೀರಭದ್ರ ಕನಸಿಗೆ ಬರ್ತಾನೆ. ಮಗನೇ, ನೀನು ಹೆದರಬೇಡ, ದಿನಕ್ಕೆ 101 ಕವಿತೆಗಳಂತೆ ನೀನು ಬರೀ, 10 ದಿವಸದಲ್ಲಿ 1001 ಕವಿತೆಗಳು ಸಿದ್ಧ ಆಗ್ತವೆ, ಅವನು ತಗೊಂಡು ಓದು ಅಂತ ಹೇಳ್ತಾರೆ. ಅದರಂತೆ ಆತ ಪ್ರತಿದಿನ 101 ಕವಿತೆಗಳನ್ನು ಬರೆದು ಪ್ರಭುಲಿಂಗ ಲೀಲೆಯನ್ನು ಬರೆದು ಮರುದಿನ ತಗೊಂಡೋಗಿ ಸಮಸ್ತ ವೀರಶೈವರು ಆ ಸಭೆಯನ್ನು ಸೇರಿ ಪ್ರೌಢದೇವರಾಯನ ಮುಂದೆ ಆ ಕಾವ್ಯವನ್ನು ಓದ್ತಾರೆ. ಅದು ಈ ಚಾಮರಸನ ಪ್ರಭುಲಿಂಗ ಲೀಲೆ ಯಾಕೆ ಹುಟ್ಟಿತೀವಿ ಅನ್ನೋದಕ್ಕೆ ಇದು ಒಂದು ಚಾರಿತ್ರಿಕ ಕಾರಣ. ನಮ್ಮಲ್ಲಿ ಕಾವ್ಯಗಳು ಸುಮ್ಮನೆ ಹುಟ್ಟಿಲ್ಲ, ಒಂದು ಪ್ರತಿಭಟನೆಯಾಗಿ ಹುಟ್ಟಿದಾವೆ. ನಮ್ಮ ಹಿರಿಮೆಯನ್ನು ಹೇಳಿಕೊಳ್ಳಲಿಕ್ಕೆ ಹುಟ್ಟಿದಾವೆ, ನಮ್ಮ ಧರ್ಮವನ್ನು ಎತ್ತಿ ಹಿಡಿಯಲಿಕ್ಕೆ ಹುಟ್ಟಿದಾವೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಕನ್ನಡ ಸಾಹಿತ್ಯದ ಅದ್ಭುತ ಕೃತಿಗಳಾಗಿ ಈ ಕಾವ್ಯಗಳು ಹುಟ್ಟಿ ಬಂದಿದ್ದಾವೆ. ಹೀಗಾಗಿ ಆ ಚಾಮರಸನ ಪ್ರಭುಲಿಂಗ ಲೀಲೆ ಇಡೀ ವೀರಶೈವರಿಗೆ ಒಂದು ಭಾರೀ ಶಕ್ತಿಯನ್ನು ತಂದುಕೊಡ್ತು. ಯಾಕೆಂದರೆ ಪ್ರೌಢದೇವರಾಯ ಸ್ವಲ್ಪ ದಿವಸದಲ್ಲೇ ವೈಷ್ಣವ ಆಗ್ಲಿಕ್ಕೆ ಹೊರಟಿದ್ದ. ಆ ಸಂದರ್ಭದಲ್ಲಿ ಈ ಚಾಮರಸನ ಪ್ರಭುಲಿಂಗ ಲೀಲೆ ಬಂದ ನಂತರ ಆತ ವೀರಶೈವನಾಗ್ತಾನೆ, ಶೈವ ಧರ್ಮಕ್ಕೆ ಪರಿವರ್ತನೆ ಆಗ್ತಾನೆ. ಅಲ್ಲಿ ಕರಸ್ಥಳದ ವೀರಣ್ಣೊಡೆಯ ಅಂತ ಇರ್ತಾನೆ, ಅವನಿಗೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿ ಆತನನ್ನು ಮಂತ್ರಿಯನ್ನಾಗಿ ಮಾಡ್ತಾನೆ. ಹೀಗೆ ಹಂಪಿಯಲ್ಲಿ ಒಂದು ದೊಡ್ಡ ಬದಲಾವಣೆಗೆ ಕಾರಣರಾದವರು ವೀರಶೈವ ಕವಿಗಳು. ಆ ಮೂಲಕ ಅವರು ಇಡೀ ಕನ್ನಡ ಸಾಹಿತ್ಯವನ್ನೇ ಇವತ್ತಿನವರೆಗೂ ಪ್ರಭಾವಿಸ್ತಾ ಇದ್ದಾರೆ. ಇಷ್ಟು ವರ್ಷಗಳಾದ ನಂತರ, ಸುಮಾರು 800,000 ವರ್ಷಗಳಾದ ನಂತರ ನಾವೆಲ್ಲರೂ ಇಲ್ಲಿ ಸೇರ್ಕೊಂಡು ಹರಿಹರ, ರಾಘವಾಂಕ, ಚಾಮರಸ ಅಂತ ಮಾತಾಡ್ತೀವಿ ಅಂತಂದ್ರೆ ಆ ಕಾವ್ಯಗಳ, ಆ ಕವಿಗಳ ಶಕ್ತಿ ಅಷ್ಟು ದೊಡ್ಡದಾಗಿದೆ. ಅವರು ನಮ್ಮನ್ನು ಅಷ್ಟು ಪ್ರಭಾವಕ್ಕೆ ಒಳಗು ಮಾಡಿಕೊಂಡಿದ್ದಾರೆ ಅಂತ ಅರ್ಥ. ಹೀಗಾಗಿ ಈ ಚಾಮರಸನ ಪ್ರಭುಲಿಂಗ ಲೀಲೆಯನ್ನು ಮರುದಿನ ಮತ್ತೆ ಆನೆ ಮೇಲೆ ಅವರು ಮೆರವಣಿಗೆ ಮಾಡ್ತಾರೆ. ಹಂಪಿಗೆ ಸಾವಿರಾರು ಜನ ಕವಿಗಳು ಬರ್ತಾರೆ. ಕವಿಗಳು, ಸಾಧಕರು, ಶರಣರು, ಆ ಕಾಲದಲ್ಲಿದ್ದಂತಹ ಎಲ್ಲ ಬಗೆಯ ಜನ ಅಲ್ಲಿ ಬರ್ತಾರೆ. ಅದನ್ನ ವೀರಶೈವ ಸಮುದ್ಧರಣ ಯುಗ ಅಂತ ಕರೀತಾರೆ. ಪ್ರೌಢದೇವರಾಯನ ಕಾಲ ವೀರಶೈವ ಸಮುದ್ಧರಣ ಯುಗ ಅಂದ್ರೆ ವೀರಶೈವರು ಬಲಿಷ್ಠರಾದಂತಹ ಒಂದು ಸಂದರ್ಭ ಪ್ರೌಢದೇವರಾಯನ ಕಾಲ. ಆ ಕಾಲದಲ್ಲಿಯೇ ಅನೇಕ ಕಾವ್ಯಗಳು ಕನ್ನಡದಲ್ಲಿ ಹುಟ್ಟಿ ಬಂದವು. ಆ ನಂತರವೂ ಅನೇಕ ಕಾವ್ಯಗಳು ಕನ್ನಡದಲ್ಲಿ ಹುಟ್ಟಿ ಬಂದವು. ಈ ರೀತಿ ಹರಿಹರ, ರಾಘವಾಂಕ, ಚಾಮರಸ ಇವರನ್ನು ಕನ್ನಡಿಗರು ಮತ್ತು ವೀರಶೈವರು ನಾವು ಎಂದೂ ಮರೆಯಲೇಬಾರದು. ಇದರಲ್ಲಿ ನಾನೊಂದಿಷ್ಟು ಪದ್ಯಗಳು, ಆದರೆ ಸಮಯ ಇಲ್ಲ. ಇದರ ನಂತರ ಇನ್ನೊಂದು ನಾವು ಹೆಮ್ಮೆ ಪಡಬೇಕು. ಸಮಯ ಆಯ್ತಾ? ಸಮಯ ಆದರೆ ತಕ್ಷಣ ಹೇಳ್ಬಿಡ್ರಿ, ನಿಲ್ಲಿಸ್ಬಿಡ್ತೀನಿ ಸಾಕು. ಪಾಲ್ಕುರ್ಕಿ ಸೋಮನಾಥನ ಬಗ್ಗೆ ಸ್ವಲ್ಪ ಹೇಳಬೇಕಾಗ್ತದೆ. ಪಾಲ್ಕುರ್ಕಿ ಸೋಮನಾಥ ಒಬ್ಬ ತೆಲುಗು ಕವಿ, ಸುಮಾರು 25 ಕಾವ್ಯಗಳನ್ನು ಬರೆದಂತಹ ವೀರಶೈವ ಕವಿ. ಆತ ಬಸವಣ್ಣನನ್ನು ನೋಡಿಲ್ಲ, ಶರಣರನ್ನು ನೋಡಿಲ್ಲ, ಯಾರನ್ನೂ ನೋಡಿಲ್ಲ. ಶ್ರೀಶೈಲಕ್ಕೆ ಕರ್ನಾಟಕದಿಂದ ಒಂದು ಪಾದಯಾತ್ರೆ ಹೋಗೋದು ಮೊದಲಿಂದಲೂ ಒಂದು ಪದ್ಧತಿ, ಇವತ್ತು ಹೋಗ್ತಾರೆ. ಅಂತಹ ಜನಗಳನ್ನು ಶ್ರೀಶೈಲದಲ್ಲಿ ಭೇಟಿ ಮಾಡಿದಂತಹ ಪಾಲ್ಕುರ್ಕಿ ಸೋಮನಾಥ ಬಸವಣ್ಣನ ಅಗಾಧ ವ್ಯಕ್ತಿತ್ವವನ್ನು ಕಂಡು ಬಸವ ಪುರಾಣವನ್ನು ಬರೀತಾನೆ. ಆತಗೆ ಸಿಕ್ಕಂತಹ ಆಕಾರಗಳು ಬಹಳ ಕಡಿಮೆ, ಆದರೆ ಎಲ್ಲ ಶರಣರ ಬಗ್ಗೆಯೂ ಕೂಡ ಆತ ತನ್ನ ಕಾವ್ಯದಲ್ಲಿ ಹೇಳಿದ್ದಾನೆ. ಅದು ಹೆಸರಿಗೆ ಬಸವ ಪುರಾಣ ಅಷ್ಟೇ. ಇವತ್ತು ಪ್ರಿಂಟಿಂಗ್ನಲ್ಲಿ ಸುಮಾರು 850 ಪುಟಗಳಿರುವಂಥ ಪುಸ್ತಕ, ಎತ್ತದಾಗಲ್ಲ ಅದನ್ನು, ಸುಮಾರು 2 kg ತೂಕ ಐತೆ ಆ ಪುಸ್ತಕ ಬಸವ ಪುರಾಣ. ಹೆಸರಿಗೆ ಬಸವಣ್ಣನ ಪುರಾಣ ಅಂತ ಹೇಳಿದ್ರು ಕೂಡ
ಎಷ್ಟೋ ಜನ ಸುಮಾರು 20-30 ವಚನಕಾರರ ಶರಣರ ಕಥೆಗಳನ್ನು ಅದರಲ್ಲಿ ಹೇಳಿದ್ದಾನೆ. ಅದರಿಂದ ಏನು ಅನುಕೂಲ ಆಗಿದೆ ನಮಗೆ ಅಂತಂದರೆ, ಅಷ್ಟೂ ಜನ ಆ ಕಾಲದಲ್ಲಿದ್ದ ವಚನಕಾರರು, ಅವರ ವಚನಗಳು, ಅವರ ಬದುಕು, ಆ ಕಾಲದ ಇತಿಹಾಸವನ್ನು ಕಟ್ಟಿಕೊಳ್ಳಲಿಕ್ಕೆ ನಮಗೆ ಆ ಬಸವ ಪುರಾಣ ಸಹಾಯ ಆಗಿದೆ. ಇದು ತೆಲುಗಿನಲ್ಲಿ ಬಂತು. ಅಂದರೆ ಇಡೀ ತೆಲುಗಿನಾಡಿನಾದ್ಯಂತ ಅದು ಪ್ರಚಾರ ಆಯಿತು. ಅದು ದ್ವಿಪದಿ, ಅಂದರೆ 2 ಸಾಲಿನ ಪದ್ಯ ಅದು ಬಸವ ಪುರಾಣ. ಆ ನಂತರ ಅದು ಕನ್ನಡಕ್ಕೆ ಬಂತು. ಪುರಾಣದ ರೂಪದಲ್ಲಿ ಕನ್ನಡಕ್ಕೆ ಬಂದದ್ದು ಮೊದಲನೇದು ಬಸವ ಪುರಾಣ. ಅದನ್ನು ಭೀಮಕವಿ ಎನ್ನುವಂತಹ ಒಬ್ಬ ವ್ಯಕ್ತಿ ಅದನ್ನು ಮತ್ತೆ ಕನ್ನಡಕ್ಕೆ ತರ್ತಾನೆ. ಈತ ಭಾಮಿನಿ ಷಟ್ಪದಿಯಲ್ಲಿ ಬರೆದದನ್ನು. ಅದನ್ನು ಅತ್ಯಂತ ಸುಂದರವಾದ ಭಾಮಿನಿ ಷಟ್ಪದಿ ಅದು. ಅಂದರೆ ಷಟ್ಪದಿಗಳ ಬಗ್ಗೆ ಗೊತ್ತಿರೋರಿಗೆ ಇದು ಅರ್ಥ ಆಗ್ತದೆ. ಅದು 3-4 ಗಣಗಳಲ್ಲಿರುವಂತಹ ಒಂದು ಪದ್ಯ. 3-4 ಗಣಗಳಿದ್ದ ಕೇಳಲಿಕ್ಕೆ, ಹಾಡಲಿಕ್ಕೆ ಬಹಳ ಸೊಗಸಾದಂತಹ ಕಾವ್ಯ. ಅದು ಗಮಕ ರೂಪದಲ್ಲಿ ಹಾಡಿದ್ದನ್ನು ಕೇಳಿದ್ರೆ ತುಂಬ ಸೊಗಸಿರ್ತದೆ. ಅಂತಹದ್ದು ಭಾಮಿನಿ ಷಟ್ಪದಿ. ಆತ ಭಾಮಿನಿ ಷಟ್ಪದಿಯಲ್ಲಿ ಬಸವ ಪುರಾಣವನ್ನು ಕನ್ನಡಕ್ಕೆ ತರ್ತಾನೆ. ಆಮೇಲೆ ಭೀಮಕವಿಯ ಬಗ್ಗೆ ಕಾವ್ಯಗಳು ಹುಟ್ಟಿ ಬರ್ತವೆ. ಆತ ಎಂತಹ ಮಹಾಪುರುಷನಾಗಿದ್ದ ಅಂತ. ಯಾಕಂದರೆ ಒಂದು ಶ್ರೇಷ್ಠ ಕಾವ್ಯ ಆಗುವುದು ಶ್ರೇಷ್ಠ ವ್ಯಕ್ತಿಗಳಿಂದ ಮಾತ್ರ ಸಾಧ್ಯ. ಎಂಥವರಿಂದಲೂ ದೊಡ್ಡ ಕೆಲಸಗಳಾಗಲ್ಲ ಅದು. ಯಾಕಂದರೆ ಇಡೀ ಜೀವಮಾನವನ್ನೇ ಅದಕ್ಕೆ ಅವರು ಮುಡಿಪಾಗಿಟ್ಟಿರ್ತಾರೆ, ಆ ರೀತಿ ಬದುಕಿರ್ತಾರೆ. ಈ ಭೀಮಕವಿಯ ಬಸವ ಪುರಾಣ ಕನ್ನಡಕ್ಕೆ ಬಂದ ನಂತರ ಕನ್ನಡದಲ್ಲಿ ಬಸವಣ್ಣನ ಬಗ್ಗೆ, ಇತರ ವಚನಕಾರರ ಬಗ್ಗೆ ಎಲ್ಲರಿಗೂ ಹೆಚ್ಚಾಗಿ ತಿಳಿಯಿತು. ಅಂದರೆ ಪ್ರಭುಲಿಂಗಿಲೆಯಲ್ಲಿ ಇರೋದು ಅಲ್ಲಮ ಪ್ರಭುವಿನ ಬಗ್ಗೆ. 12ನೇ ಶತಮಾನ ಬಸವಣ್ಣನ ಕಾಲ ಆದರೆ 14ನೇ ಶತಮಾನ ಅಲ್ಲಮ ಪ್ರಭುವಿನ ಕಾಲ. ಅಂದರೆ ಈ 101 ವಿರಕ್ತರು ಅವರೆಲ್ಲರೂ ಮಾಡಿದ್ದು ಅಲ್ಲಮ ಪ್ರಭುವಿನ ಗುಣಗಾನವನ್ನು. ಪ್ರಭುಲಿಂಗಿಯಲ್ಲಿ ಬಂದ ತಕ್ಷಣ 4 ಶೂನ್ಯ ಸಂಪಾದನೆಗಳು ಬಂದು, ಅವು ನೆನ್ಪಿಟ್ಕೋಬೇಕು ನಾವು. 4 ಶೂನ್ಯ ಸಂಪಾದನೆ ಬಂದು, ಶಿವಗಣ ಪ್ರಸಾದಿ ಅವರ ಶೂನ್ಯ ಸಂಪಾದನೆ, ಹಲಗಯ್ಯನ ಶೂನ್ಯ ಸಂಪಾದನೆ, ಕೆಂಚವೀರಣ್ಣೊಡೆಯರ ಶೂನ್ಯ ಸಂಪಾದನೆ, ಶಿವಗಣ ಪ್ರಸಾದಿಯವರ ಶೂನ್ಯ ಸಂಪಾದನೆ. 4 ಶೂನ್ಯ ಸಂಪಾದನೆಗಳು ಕನ್ನಡದಲ್ಲಿ ಬಂದು, ಇವೆಲ್ಲ ಅಲ್ಲಮ ಪ್ರಭುವನ್ನು ಕೇಂದ್ರವಾಗಿಟ್ಟುಕೊಂಡು ಎಲ್ಲ ವಚನಕಾರರನ್ನು, ಎಲ್ಲ ಶರಣರನ್ನು, ಅವರ ವಚನಗಳನ್ನು ಇಟ್ಟುಕೊಂಡು ಮಾಡಿದಂತಹ ಒಂದು ಅಮೂಲ್ಯವಾದ ಕೃತಿ ಅದು. ವಚನಗಳು ಬಿಡಿಯಾಗಿ ಓದ್ತೀವಿ ನಾವು. ಅಲ್ಲಿ ಒಂದು ಸಂಭಾಷಣೆಯ ರೂಪದಲ್ಲಿ ಬರ್ತವೆ. ಎಲ್ಲ ವಚನಗಳನ್ನು ಆ ರೀತಿಯಾಗಿ ಜೋಡಿಸಿದ್ದಾರೆ. ಅಂದರೆ ವಚನಕಾರರ ಬಗ್ಗೆ ಅವರಿಗಿದ್ದಂತಹ ಅಭಿಮಾನ, ಪ್ರೀತಿ, ಗೌರವ, ಆ ಶ್ರದ್ಧೆ, ಅವುಗಳನ್ನು ನಾವು ಇವತ್ತಿಗೂ ನೆನೆಸ್ಕೋಬೇಕು. ಒಂದೊಂದು ಶೂನ್ಯ ಸಂಪಾದನೆ ಬರೀಲಿಕ್ಕೆ ಒಂದು ಯೂನಿವರ್ಸಿಟಿ ಕೈಲಿ ಕೂಡ ಆಗಲ್ಲ, ಅಷ್ಟು ಜನಗಳ ಸಹಕಾರ ಬೇಕಾಗ್ತದೆ. ಅದನ್ನು ಅವರು ಆ 4 ಜನ ಶೂನ್ಯ ಸಂಪಾದನೆಕಾರರು ಆ ಕೆಲಸವನ್ನು ತುಂಬ ಚೆನ್ನಾಗಿ ಮಾಡಿದರು. ಇಲ್ಲಿ ಈ ನಮ್ಮ ವೀರಶೈವ ಕವಿಗಳು ಮಾಡಿದ ಕೆಲಸ ಏನು ಅಂತಂದರೆ, ರಸಗಳನ್ನು ಉಪಶಮನ ಮಾಡುವಂತಹ ಕೆಲಸವನ್ನು ಮಾಡಿದರು. ರಸವನ್ನು ಉದ್ರೇಕಗೊಳಿಸುವುದು, ರಸಗಳನ್ನು ಉಪಶಮನ ಮಾಡುವುದು. ಕಾವ್ಯಗಳಲ್ಲಿ 18 ಲಕ್ಷಣಗಳು ಬರಬೇಕು ಅಂತ ಹೇಳ್ತಾರೆ. 18 ಲಕ್ಷಣಗಳು ಬಂದರೆ ಕಾವ್ಯ ಅದು ಅಂತ. ಇದು ಪಂಡಿತರಿಗೆ ಇಷ್ಟ ಆಗುವ ಕಾವ್ಯ, ಚಂಪು ಶೈಲಿಯ ಕಾವ್ಯಗಳು ಅಂತ. ಈ ಶರಣರು ಅದನ್ನೆಲ್ಲ ಲೆಕ್ಕಕ್ಕಿಟ್ಕೊಳ್ಳಲಿಲ್ಲ. ನಮಗೆ ಬೇಕಾದದ್ದು ಭಕ್ತಿ ಮತ್ತು ಮೋಕ್ಷ, ಇದಕ್ಕೆ ಏನು ಬೇಕೋ ಅದನ್ನು ನಾವು ಮಾಡ್ತೀವಿ ಅಂತ ಹೇಳಿಬಿಟ್ಟು, ಇದು ಎಲ್ಲ ರಸಗಳನ್ನು ಉಪಶಮನ ಮಾಡಿ ನೀವು ಶಿವನನ್ನು ಸೇರಲಿಕ್ಕೆ ಏನು ಬೇಕೋ ಅಂಥದ್ದನ್ನು ಮಾಡ್ತೀವಿ ಅಂತ ಅವರು ಹೇಳಿದರು. ಅದನ್ನು ಕಾಯ ಸಾಹಿತ್ಯ ಅಂತ ಜರಿದು ಬಿಟ್ರಿ ಇವರೆಲ್ಲ. ಯಾರು ರಾಜರಗಳ ಬಗ್ಗೆ ಬರೆದದ್ದು ಕಾಯ ಸಾಹಿತ್ಯ, ಈ ದೇಹಕ್ಕೆ ಸಂಬಂಧಪಟ್ಟಿದ್ದು. ನಾವು ಬರೆಯುವುದು ಆತ್ಮ ಸಾಹಿತ್ಯ. ಈ ಆತ್ಮ ಸಾಹಿತ್ಯವನ್ನು ಯಾರು ನೀವು ನೋಡ್ತಿರೋ, ಓದ್ತಿರೋ, ನಿಮಗೆ ಒಳ್ಳೆಯದಾಗ್ತದೆ ಅನ್ನೋದನ್ನು ಅವರು ಹೇಳಿದರು. ಭೀಮಕವಿಯ ನಂತರ ಸಿಂಗಿರಾಜ ಪುರಾಣ ಅಂತ ಬಂತು. ಸಿಂಗಿರಾಜ ಎನ್ನುವ ವ್ಯಕ್ತಿ ಸಿಂಗಿರಾಜ ಪುರಾಣವನ್ನು ಬರೆದ. ಇದನ್ನು ಅಮಲ ಬಸವ ಚಾರಿತ್ರ ಅಂತಲೂ ಕರೀತಾರೆ. ಅಮಲ ಬಸವ ಚಾರಿತ್ರ, ಬಸವಣ್ಣನ ಚರಿತ್ರೆ. ಆತ ಅಮಲ ಅಂತಂದರೆ ಶ್ರೇಷ್ಠವಾದದ್ದು ಅಂತ. ಶ್ರೇಷ್ಠವಾದ ಚರಿತ್ರೆ ಇದು ಬಸವಣ್ಣನ ಚರಿತ್ರೆ ಅಂತ. ಹೀಗೆ ಎಷ್ಟೋ ವರ್ಷಗಳಾದ ನಂತರವೂ ಕೂಡ ಅವರು ಆ ಶರಣರನ್ನು ತಮ್ಮ ತಲೆಯ ಮೇಲೆ ಇಟ್ಕೊಂಡ್ರು. ಇವತ್ತು ಎಲ್ಲ ಸೌಲಭ್ಯಗಳು ಇದಾವೆ, ನಮಗೆ ಪುಸ್ತಕಗಳಿದ್ದಾವೆ, ಟಿ ವಿ, ಮೊಬೈಲು, ಪ್ರಚಾರ ಆಗಲಿಕ್ಕೆ, ಎಲ್ಲ ಓದಲಿಕ್ಕೆ, ಅರ್ಥ ಮಾಡ್ಕೊಳ್ಳಲಿಕ್ಕೆ ಎಲ್ಲ ಇದೆ. ಆವಾಗ ಏನು ಇಲ್ಲದ ಕಾಲದಲ್ಲಿ ಬರೀ ತಾಳೆಗರಿ ಓಲೆಗಳ ಕಟ್ಟುಗಳನ್ನು ಇಟ್ಟುಕೊಂಡೆ ಅವರು ಅಷ್ಟು ಸಂಗ್ರಹ ಮಾಡಿದರು, ಓದಿದ್ರು, ಬರೆದ್ರು. ಒಬ್ಬರಿಗೆ ಇನ್ನೊಂದು ಪುಸ್ತಕ ಬೇಕು ಅಂತಂದರೆ ಬರ್ಕೋಬೇಕಾಗಿತ್ತು. ಅದನ್ನು ಬರ್ಕೊಂಡೆ ಪ್ರತಿಕಾರರು ಅಂತ ಇದ್ರು ಆ ಕಾಲದಲ್ಲಿ. ಆ ಪ್ರತಿಕಾರರು ಅದನ್ನು ಬರ್ಕೊಡ್ಬೇಕಾಗಿತ್ತು. ಅದನ್ನು ಮುಂದೆ ಇನ್ನೊಬ್ಬರಿಗೆ ದೊರಿಬೇಕಾಗಿತ್ತು ಆ ಪುಸ್ತಕ. ಹೀಗೆ ಆ ಪ್ರತಿಕಾರರು
ಅವರಿಗೆ ರಾಜರು ಸಾಕಷ್ಟು ಸಹಾಯವನ್ನು ಮಾಡ್ತಿದ್ರು. ವೀರಶೈವ ರಾಜರು ಯಾರಿದ್ದಾರೋ ಅವರು ಸಹಾಯವನ್ನು ಮಾಡ್ತಿದ್ರು. ಅವರು ಆ ಪುಸ್ತಕಗಳನ್ನು ಮುಂದಕ್ಕೆ ಬರ್ಕೊಂಡು ಹೋಗ್ತಿದ್ರು. ಆನಂತರ ಬಂದದ್ದು ವಿರೂಪಾಕ್ಷ ಪಂಡಿತರು. ವಿರೂಪಾಕ್ಷ ಪಂಡಿತರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ಅಂದ್ಕೊಂಡಿದ್ದೀನಿ. ಅವರು ಹಂಪಿಯಲ್ಲಿದ್ದಂತಹ ಒಬ್ಬ ಭಟ್ಟದ ಸ್ವಾಮಿಗಳು. ಅವ್ರದ್ದು ಮಠ ಇತ್ತು. ಈ ಉದ್ದಾನ ವೀರಭದ್ರ ದೇವಸ್ಥಾನದ ಪಕ್ಕದಲ್ಲೇ ಒಂದು ಗದ್ದೆ ಇದೆ. ಆ ಗದ್ದೆಯಲ್ಲಿ ಹತ್ರ ಹೋದ್ರೆ ಆ ಗದ್ದೆ ಒಳಗೆ ಬೇಲಿ ಹಾಕಿಬಿಡ್ತಾರೆ, ಯಾರು ಹೋಗಿ ಬಿಡಲ್ಲ. ಅಲ್ಲಿ ಕೆಳಗೆ ಒಂದು 1000 ಕಂಬಗಳ ಶಿಲಾ ಮಂಟಪ ಇದೆ. ಅದು ಕಾಣೋದಿಲ್ಲ, ನೀವು ಹುಡುಕೊಂಡು ಹೋದ್ರೆ ಮಾತ್ರ ಕಾಣುತ್ತೆ. ಹೋಗ್ಬೇಡ್ರಿ, ಅಂತ ಹೇಳ್ತಾರೆ. ಅಲ್ಲಿ ಒಂದು ದೊಡ್ಡ ಶಿಲಾ ಮಂಟಪ ಕಾಣ್ತದೆ, 1000 ಕಂಬಗಳು. ಇಲ್ಲಿಂದ ರಸ್ತೆ ಕೊನೆವರೆಗೂ ಉದ್ದ ಇದ್ದಾರೆ. ಕೆಳಗಿಳಿಯಕ್ಕೆ ಯಾರಿಗೂ ಧೈರ್ಯ ಇಲ್ಲ. ಅದು ವಿರೂಪಾಕ್ಷ ಪಂಡಿತರ ಮಠ ಅಂತ ಗುರುತಿಸಿದ್ದಾರೆ. ವಿರೂಪಾಕ್ಷ ಪಂಡಿತರು ಎಂಥವರು ಅಂತಂದ್ರೆ ಸಾಕ ಆಯ್ತು, ಇದು ಹೇಳಿ ಮುಗಿಸ್ಬಿಡ್ತೀನಿ. ವಿರೂಪಾಕ್ಷ ಪಂಡಿತರು ಒಬ್ಬ ಸ್ವಾಮಿಗಳು ತಮ್ಮ ಒಬ್ಬ ಶಿಷ್ಯನನ್ನ ಕಳಿಸ್ತಾರೆ, ಹೂ ತಗೊಂಬರಕ್ ಹೋಗು ಅಂತ. ದಿನ ತರ್ತಿರ್ತಾನೆ. ಆ ಹುಡುಗ ಅವತ್ತು ಬರೋದು ತಡ ಆಗ್ತದೆ. ಬಂದ ಮೇಲೆ ಅಷ್ಟೊತ್ತಿಗೆ ಪೂಜೆ ಮುಗಿದು ಬಿಡ್ತತೆ. ಆಮೇಲೆ ಬರ್ತಾನೆ ಆ ಹುಡುಗ. ಯಾಕೆ ತಡ ಬಂದಪ್ಪ ಅಂತಂದ್ರೆ, ಅಲ್ಲಿ ಯಾರ್ದೋ ಒಂದು ಮನೆಯ ಕಟ್ಟೆ ಮೇಲೆ ಜೈಮಿನಿ ಪುರಾಣವನ್ನು ಓದ್ತಾ ಇದ್ರು. ಅದರ ನಾದ ಲೋಲತೆಗೆ ನಾನು ಮರುಳಾಗಿ ಅಲ್ಲೇ ನಿಂತು ಬಿಟ್ಟೆ, ಹಾಗಾಗಿ ಅದು ಮುಗಿದ ನಂತರ ಬಂದೆ ಅಂತ ಹೇಳ್ತಾನೆ. ಇವರಿಗೆ ಒಂದೇ ಸಾರಿ ಕೋಪ ಬರ್ತದೆ, ಅಸಮಾಧಾನ ಆಗ್ತದೆ, ಎಲ್ಲ ಆಗಿ ಹೇಳ್ತಾರೆ, ನಿನಗೆ ಜೈಮಿನಿ ಭಾರತಕ್ಕಿಂತ ಶ್ರೇಷ್ಠವಾದ ಕಾವ್ಯವನ್ನು ನಾನು ನಿನಗೆ ಬರ ತೋರಿಸ್ತೀನಿ ಅಂತ ಹೇಳಿ ಚನ್ನಬಸವ ಪುರಾಣವನ್ನು ಬರೀತಾರೆ. ಚನ್ನಬಸವಣ್ಣನ ಬಗ್ಗೆ ಪುರಾಣ ಇರಲಿಲ್ಲ. ಆಗ ಅವರು ಚನ್ನಬಸವ ಪುರಾಣವನ್ನು ಬರೀತಾರೆ. ಹೀಗೆ ಒಂದು ಆತ್ಮಾಭಿಮಾನಕ್ಕೆ, ತಮ್ಮ ಹಿರಿಮೆಯನ್ನು ತೋರಿಸಿಕೊಳ್ಳಲಿಕ್ಕೆ, ತಮ್ಮ ಕಾವ್ಯ ಪ್ರೌಢಿಮೆಯನ್ನು ತೋರಿಸಿಕೊಳ್ಳಲಿಕ್ಕೆ, ಕೊನೆಗೆ ಶಿವನ ಸಂಸ್ಕೃತಿ ಏನು ಅಂತ ಅರ್ಥ ಮಾಡಿಸಿಕೊಳ್ಳಲಿಕ್ಕೆ ನಮ್ಮ ವೀರಶೈವ ಕಾವ್ಯಗಳು, ಬಹಳಷ್ಟು ಕಾವ್ಯಗಳು ಇಂತಹ ಸಂದರ್ಭಗಳಲ್ಲೇ ಹುಟ್ಟಿ ಬಂದು. ಇವೆಲ್ಲವನ್ನು ನಾವು ಚೆನ್ನಾಗಿ ನೆನ್ಪಿಟ್ಕೋಬೇಕು. ಯಾಕಂದ್ರೆ ನಮ್ಮ ಹಿರಿಮೆ ನಮಗೆ ಗೊತ್ತಿರಬೇಕು. ಯಾಕೆ ಇಷ್ಟು ಜನ ವೀರಶೈವ ಕವಿಗಳು ಹುಟ್ಟಿ ಬಂದಿದ್ದಾರೆ, ಎಷ್ಟು ಜನ ಕಾವ್ಯವನ್ನು ಬರೆದಿದ್ದಾರೆ, ಎಷ್ಟು ಕಾವ್ಯಗಳಿದ್ದಾವೆ. ಕನ್ನಡ ಸಾಹಿತ್ಯ ಅಂತಂದ್ರೆ 12ನೇ ಶತಮಾನದ ನಂತರ ವೀರಶೈವ ಸಾಹಿತ್ಯನೇ ಅತಿ ಹೆಚ್ಚಾಗಿರೋದು, ಅತಿ ಹೆಚ್ಚಾಗಿ ಬಂದಿರೋದು ಅದೇ. ಅಲ್ಲಿ ಬಂದಿರೋದು ಎರಡೇ, ಒಂದು ಜೈಮಿನಿ ಭಾರತ, ಒಂದು ಕುಮಾರವ್ಯಾಸ ಭಾರತ. ಅದು ಬಿಟ್ರೆ ಉಳಿದವೆಲ್ಲ ವೀರಶೈವ ಸಾಹಿತ್ಯವೇ. ಅದಕ್ಕೆ ಹೇಳ್ತಾರೆ ಕನ್ನಡ ಸಾಹಿತ್ಯ ಅಂತಂದ್ರೆ ಅರ್ಧದಷ್ಟು ವೀರಶೈವ ಸಾಹಿತ್ಯನೇ ಇದೆ ಅಂತ. ಅದಕ್ಕೆ ನಾವು ಒಂದು ಅತ್ಯಂತ ಶ್ರೇಷ್ಠವಾದ ಪರಂಪರೆಗೆ ಸೇರಿದವರು. ಎಷ್ಟೋ ಜನ ಕವಿಗಳು ಹೇಳ್ಕೊಂಡಿದ್ದಾರೆ, ನಾನು ಹರಿಹರನ ಮಗ, ರಾಘವಾಂಕನ ಮಗ, ಚಾಮರಸನ ಮಗ, ನಾವು ಆ ವಂಶದವರು ಅಂತ. ಹೀಗೆ ಅಂತಹ ಒಂದು ಹೆಮ್ಮೆಯನ್ನು ನಮಗೆಲ್ಲ ತಂದುಕೊಟ್ಟವರು ವೀರಶೈವ ಕವಿಗಳು ಮತ್ತು ಅಲ್ಲಿದ್ದಂತಹ ವಿರಕ್ತರು. 101 ವಿರಕ್ತರು, ವೀರಶೈವ ಕವಿಗಳು, ಹರಿಹರ, ರಾಘವಾಂಕ, ಚಾಮರಸ ಮತ್ತು ಈ ಪಾಲ್ಕುರಿಕಿಯ ಸೋಮನಾಥ, ಭೀಮಕವಿ, ವಿರೂಪಾಕ್ಷ ಪಂಡಿತರು, ಗುಬ್ಬಿಯ ಮಲ್ಲಣಾರ್ಯ, ಲಕ್ಕಣದಂಡೇಶ, ಇವೆಲ್ಲ ನಮ್ಮ ಹೆಮ್ಮೆಯ ಕೃತಿಗಳು. ನಾವೆಂದೂ ಕನ್ನಡಿಗರು ಮರೆಯಬಾರದಂತಹ ಒಂದು ಶ್ರೇಷ್ಠ ಕೃತಿಗಳು. ಹೀಗಾಗಿ ನಾವು ವಚನಕಾರರನ್ನು ಎಷ್ಟು ಗೌರವಿಸ್ತೀವೋ ಈ ಕವಿಗಳನ್ನು ಅಷ್ಟೇ ಗೌರವಿಸಬೇಕು. ಇನ್ನೊಂದು ರೀತಿಯಲ್ಲಿ ನಮಗೆ ಅವರು ಆ ಕವಿಗಳ ಚರಿತ್ರೆಯನ್ನು ತಂದುಕೊಟ್ರು. ಆ ವಚನಕಾರರ ಚರಿತ್ರೆಯನ್ನು ನಮಗೆ ತಮ್ಮ ಪುರಾಣಗಳ ಮೂಲಕ ತಂದುಕೊಟ್ಟಿದ್ದಾರೆ. ಇದನ್ನು ನಾವೆಲ್ಲರೂ ಸ್ಮರಿಸೋಣ. ಇಂತಹ ಕಾರ್ಯಕ್ರಮದಲ್ಲಿ ಕವಿಗಳ ಬಗ್ಗೆ, ಕಾವ್ಯಗಳ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಈ ಶರಣ ಸಾಹಿತ್ಯ ಪರಿಷತ್ತಿಗೂ, ಹಾಲಯ್ಯನವರ ಕುಟುಂಬದವರಿಗೂ ಹಾಗೂ ತಮಗೆಲ್ಲರಿಗೂ ವಂದಿಸಿ ನನ್ನ 4 ಮಾತುಗಳನ್ನು. 12ನೇ ಶತಮಾನದಲ್ಲಿ ಏನು ವಚನಕಾರರಾಗಿ ಹೋದ್ರಲ್ಲ, ಅವರನ್ನು ಜಗತ್ತಿಗೆ ತೋರಿಸಿಕೊಟ್ಟದ್ದು ಈ ಒಂದು ಏನು ಕವಿಗಳನ್ನು, ಇವತ್ತೇನು ಶರಣರ ಕುರಿತಾದ ಕಾವ್ಯಗಳು ಅಂತ ಏನು ಹೇಳಿದ್ರಲ್ಲ, ಈ ಹರಿಹರ, ರಾಘವಾಂಕ, ಚಾಮರಸ, ಪಾಲ್ಗುರಿಕಿ ಸೋಮನಾಥ, ಇವರೆಲ್ಲ ಒಂದು ಜಗತ್ತಿಗೆ ಪರಿಚಯಿಸಿರ್ತಕ್ಕಂಥವರೇ ಇವರು. ಹಂಗಾಗಿ ಇವರ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು ಆ ಒಂದು ಒಳ್ಳೆಯದು ಅಂತಕ್ಕಂಥದ್ದು ಇವರ ಭಾವನೆ. ಅದೇ ರೀತಿ ಇಂಥ ಒಂದು ಕಾರ್ಯಕ್ರಮಗಳಿಗೆ ಯುವ ಜನಾಂಗ ಬರಬೇಕು ಅಂತಕ್ಕಂಥದ್ದು ನಮ್ಮ ರಾಜಶೇಖರ ಸರ್ ಹೇಳಿದರು. ಆದರೆ ಯುವ ಜನಾಂಗ ಇವತ್ತು ಎತ್ತ ವಾಲ್ತಿದೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹರಿಹರ 22 ರಗಳೆಗಳನ್ನು ಈ ಶರಣರ ಬಗ್ಗೆನೇ ಬರೆದಿದ್ದಾರೆ ಅಂತಕ್ಕಂಥದ್ದನ್ನು ಹೇಳಿದರು. ಆಮೇಲೆ ಈ ಎಲ್ಲ ಶರಣರ ಈ ಬರೆದಿರ್ತಕ್ಕಂಥ ಈ ಕವಿಗಳೇನದಾರಲ್ಲ, ಪಾಲ್ಗುರಿಕೆ ಸೋಮನಾಥ, ಹರಿಹರ, ರಾಘವಾಂಕ, ಇವರ ಬಗ್ಗೆ ಯಾಕೆ ನಮಗೆ ವಿಚಾರ ಬೇಕು ಅಂತಂದಾಗ, ಅವರ ಕಾವ್ಯಗಳನ್ನು ಓದಿದಾಗ, ಶರಣರ ಬಗ್ಗೆ ಬರೆದಿರ್ತಕ್ಕಂಥ ಕಾವ್ಯಗಳನ್ನು ಓದಿದಾಗ ಆ ಒಂದು ಕಾಲಘಟ್ಟದಲ್ಲಿರ್ತಕ್ಕಂಥ ಒಂದು ಸಮಾಜದ ಪರಿಸ್ಥಿತಿಗಳು, ಆರ್ಥಿಕವಾಗಿ ಆಗಿರ್ಬೋದು, ಸಾಮಾಜಿಕವಾಗಿ ಆಗಿರ್ಬೋದು, ಎಲ್ಲ ವಿಚಾರಗಳು ತಿಳಿತವೆ. ಅದು ಒಂದು ಇತಿಹಾಸದ ಅಧ್ಯಯನಕ್ಕೆ ಪೂರಕವಾಗಿ ಇರ್ತದೆ ಅಂತಕ್ಕಂಥದ್ದನ್ನು ಹೇಳ್ತಾ, ಇಷ್ಟು ಹೊತ್ತು ಈ ಒಂದು
ಶರಣರ ಕುರಿತಾದ ಕಾವ್ಯಗಳ ಕುರಿತು ಸುಮಾರು ಮುಕ್ಕಾಲು ತಾಸು 45 ನಿಮಿಷಗಳ ಕಾಲ ದೀರ್ಘ ಉಪನ್ಯಾಸವನ್ನು ಮಾಡಿರತಕ್ಕಂಥ ಶ್ರೀಯುತ BM ರಾಜಶೇಖರ ಶಿಕ್ಷಕರು, ಸಾಹಿತಿಗಳು. ಇವರು ಅನೇಕ ಪುಸ್ತಕಗಳನ್ನು ಸಹ ಬರೆದಿದ್ದಾರೆ. ಅದೇ ರೀತಿ ಇವರ ತಂದೆಯ ಹೆಸರಿಗೆ ಕೂಡ್ಲಿಗಿ ತಾಲೂಕಿನಲ್ಲಿ ಒಂದು ಶರಣ ಸಾಹಿತ್ಯ ಪರಿಷತ್ತಿನ ದತ್ತಿಯನ್ನು ಸಹ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾ, ಶ್ರೀಯುತ BM ರಾಜಶೇಖರ ಸರ್ ಶಿಕ್ಷಕರಿಗೆ, ಇವರಿಗೆ ನಮ್ಮ ಕೊಟ್ಟೂರು ತಾಲೂಕು ಶರಣ ಸಾಹಿತ್ಯ ಪರಿಷತ್ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಈಗ ಮುಂದಿನ ಕಾರ್ಯಕ್ರಮ ನಮ್ಮ ಕೊಟ್ಟೂರು ತಾಲೂಕಿನ ಕದಳಿ ಮಹಿಳಾ ವೇದಿಕೆ, ಅದರ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಸುಜಾತಮ್ಮ ಅವರು ಸಹ ಅವರ ಮನೆಯವರ ಹೆಸರಿಗೆ ಶ್ರೀಯುತ ಶರಣಯ್ಯ ಹಿರೇಮಠ ಅಂತಂದು ಅವರು ಸಹ ಹಿಂದಿನ ವರ್ಷ ಒಂದು ದತ್ತಿಯನ್ನು ಅವರ ಪತಿಯವರ ಹೆಸರಿಗೆ ಕೊಟ್ಟಿದ್ದಾರೆ. ಅವರು ಆ ನಂತರ ಕಾರ್ಯದರ್ಶಿಯಾಗಿರ್ತಕ್ಕಂಥ ಮಂಗಳಮ್ಮನವರು ಸೇರಿ ಕದಳಿ ಮಹಿಳಾ ವೇದಿಕೆಯನ್ನ ಕಾರ್ಯಕ್ರಮವನ್ನು ಉತ್ತಮವಾಗಿ ನೆರವೇರಿಸಿಕೊಂಡು ಹೋಗ್ತಾ ಇದ್ದಾರೆ. ಅವರು ಒಂದೆರಡು ವಿಚಾರಗಳನ್ನ ಹಂಚ್ಕೊಳ್ಬೇಕಂತಂದು ಶ್ರೀಮತಿ ಸುಜಾತಮ್ಮ ಇವರಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಒಂದು ನಿಮಿಷ ನೆನಪಿಲ್ಲ ಸರ್. ಹಾಂ, ಹೌದು, 29ಕ್ಕಿತ್ತು. ಹೌದೌದು. ಒಂದೆರಡು ನಿಮಿಷ ಸ್ಮರಣೆ ಮಾಡ್ಬೋದು. ಹೇಳ್ಬಿಡಿ, ಟೈಮ್ ಆಗ್ತದೆ ಅಂತ ಬೈತಾರೆ. ಹೇಳ್ಬಿಡಿ. ಕಾರ್ಯಕ್ರಮದಲ್ಲಿ ಸ್ವಲ್ಪ ಬದಲಾವಣೆ ಒಂದು ಕೊಡ್ರಿ. ಹೇಳ್ತೀನಿ ಬಿಡಿ. ಹಾಂ, ಈಗ ನಮ್ಮ ಪ್ರಭುದೇವ್ ಸರ್ ಅವರು ಹೇಳಿದ್ರು ನನಗೆ, ಈ ಒಂದು ವಾಟ್ಸಪ್ನಲ್ಲಿ ಹಾಕಿದ್ರು, ಉಪನ್ಯಾಸದಲ್ಲಿ ಸ್ವಲ್ಪ ನೆನಪು ಮಾಡಪ್ಪ. ಎಚ್ ಎಂ ಮರಳಸಿದ್ದ ಹಿರೇಕುಂಬಳಗುಂಟೆ ಅವರು ಸಾಹಿತಿಗಳು ಇದ್ದರು. ಅವರು ಅನೇಕ ಸಮಾಜ ಸೇವೆಯಲ್ಲಿ ತೊಡ್ಕೊಂಡಿರ್ತಕ್ಕಂಥವರು ಹಿರೇಕುಂಬಳಗುಂಟೆಯವರು. ಅವರ ಒಂದು ಸ್ಮರಣೆ ಬಂದಾಗ ನಾನು ಹೇಳಿದೆ, ನಾನು SLC ಪರೀಕ್ಷೆಗೆ ಹೋಗುವಾಗ ಹಾಲ್ ಟಿಕೆಟ್ ಅವ್ರ ಕಡೆಯಿಂದ ಕೊಡಿಸಿದ್ರು ಅಂತ ಹೇಳಿದೆ ನಾನು. ಅವರೊಬ್ಬ ಬಹಳ ಶ್ರೇಷ್ಠ ವಿದ್ವಾಂಸರಿದ್ದರು. ಅವರ ಒಂದು 2 ವಿಚಾರಗಳನ್ನು ಒಂದು 5 ನಿಮಿಷದಲ್ಲಿ ಶ್ರೀಯುತ ಪ್ರಭುದೇವ್ ಸರ್ ಅವರು, ಯಾರು ಶ್ರೀಯುತ ರಾಜಶೇಖರ್ ಸರ್ ಅವರು ಒಂದೆರಡು ವಿಚಾರಗಳನ್ನು ಶ್ರೀಯುತ ಮಳಸಿದ್ದಯ್ಯನವ್ರ ಬಗ್ಗೆ ಹೇಳ್ತಾರೆ. ಇಲ್ಲ, ಇದು ಮೊದಲೇ ನೆನಪಾಗಬೇಕಾಗಿತ್ತು. HM ಮರಳಸಿದ್ದಯ್ಯನವರು ಅಂತ ಇಲ್ಲಿ ಹಿರೇಕುಂಬಳಗುಂಟೆ ಅವರು, ಕೂಡ್ಲಿಗಿ ತಾಲೂಕಿನ ಕೊನೆಯ ಹಳ್ಳಿ ಹಿರೇಕುಂಬಳಗುಂಟೆ. ಅಲ್ಲೇ HM ಮರಳಸಿದ್ದಯ್ಯ ಅಂತ ಒಬ್ಬರು ಇದ್ದರು. ಅದನ್ನೇ ಹೇಳ್ತಾ ಇದ್ರು. ಆಲಯನವರು ಚಿಕ್ಕಪ್ಪ ಅವರು, ಇನ್ನೊಬ್ಬರು ಹಿಮಾ ನಾಗಯ್ಯ ಅಂತ, ಅವರು ಇವರು ಚಿಕ್ಕಪ್ಪರೇ. ಅವರಿಬ್ಬರು ಈ ಕನ್ನಡ ನಾಡಿನ ಇಬ್ಬರು ಶ್ರೇಷ್ಠ ವ್ಯಕ್ತಿಗಳು. ಮರಳಸಿದ್ದಯ್ಯನವರು ಸಮಾಜ ವಿಜ್ಞಾನಿ ಆಗಿದ್ದರು. ಅಂದರೆ ಸಮಾಜ ಶಾಸ್ತ್ರ, ಸಮಾಜ ಕಾರ್ಯ ಇವೆರಡರಲ್ಲೂ 2 MA ಮಾಡಿಕೊಂಡು ಬಂಗಾರದ ಪದಕಗಳನ್ನು ತೆಗೆದುಕೊಂಡ ಪ್ರತಿಭಾವಂತ ವಿದ್ಯಾರ್ಥಿ. ಆನಂತರ ಸುಮಾರು 50 ಪುಸ್ತಕಗಳನ್ನು ಬರೆದರು. ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ 50 ಪುಸ್ತಕ ಬರೆದರು. 2 ವಿಶ್ವವಿದ್ಯಾಲಯಗಳಲ್ಲಿ ಸಮಾಜ ಕಾರ್ಯ ಅಂತ ಹೊಸ ವಿಭಾಗವನ್ನು ಪ್ರಾರಂಭ ಮಾಡಿದರು. ಆಗಿನ ಕಾಲದಲ್ಲಿ ಇದ್ದೇ ಇಲ್ಲ ಯಾರು, ಅಂತಹ ಶ್ರೇಷ್ಠ ಕೆಲಸವನ್ನು ಮಾಡಿದರು. ಇವರು ಕನ್ನಡ ಸಾಹಿತ್ಯದಲ್ಲಿ ಕವಿತೆಯನ್ನು ಬರೆದು BM ಶ್ರೀಕಂಠಯ್ಯನವರ ಹೆಸರಿನಲ್ಲಿದ್ದ ಬಂಗಾರದ ಪದಕವನ್ನು ತೆಗೆದುಕೊಂಡಿದ್ದರು. ಆನಂತರ ಸಮಾಜಶಾಸ್ತ್ರಕ್ಕಾಗಿ ತಮ್ಮ ಬದುಕನ್ನೇ ಮುಡಿಪಾಗಿಟ್ಕೊಂಡ್ರು. ಇವರು ಮಾಡಿದ ಕ್ಷೇತ್ರ ಕಾರ್ಯಗಳಿಂದ ಬಂದಂತಹ ಫಲಿತಾಂಶಗಳಿಂದ 4 ಯೋಜನೆಗಳನ್ನು ಕರ್ನಾಟಕ ಸರ್ಕಾರದ ಯೋಜನೆಗಳನ್ನಾಗಿ ಮಾಡಿತು. ಪಂಚಮುಖಿ ಅಭ್ಯುದಯ, ನಿರ್ಮಲ ಕರ್ನಾಟಕ, ಸ್ವಸ್ತಿ ಗ್ರಾಮ, ಇನ್ನೂ 2 ಯಾವ ನೆನಪಿಲ್ಲ ನನಗೆ. ಈ 5 ಯೋಜನೆಗಳನ್ನು ಸರ್ಕಾರದ ಯೋಜನೆಗಳನ್ನಾಗಿ ಮಾಡಿದರು. ಕನ್ನಡದಲ್ಲಿ 40 ಪುಸ್ತಕ, ಇಂಗ್ಲೀಷ್ನಲ್ಲಿ 10 ಪುಸ್ತಕ, 50 ಪುಸ್ತಕಗಳನ್ನು ಮಾಡಿದರು. ವಿದೇಶಿ ವಿಶ್ವವಿದ್ಯಾಲಯಗಳಿಗೆ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿದರು. 10 ರಿಂದ 15 ಜನ ಅವರ ಹತ್ರ PhD ಮಾಡಿದರು. ಹೀಗಾಗಿ ಮರಳಸಿದ್ದಯ್ಯನವರು ಕನ್ನಡ ಸಾಹಿತ್ಯಕ್ಕೆ, ಸಮಾಜಶಾಸ್ತ್ರಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟರು. ಶರಣ ಸಾಹಿತ್ಯ ಪರಿಷತ್ತಿಗೆ ಅವ್ರಿಗೇನು ಸಂಬಂಧ ಅಂತಂದರೆ, ಶರಣ ಸಾಹಿತ್ಯ ಪರಿಷತ್ತು ಹುಟ್ಟಿದಾಗಿನಿಂದ ಅವರ ಕೊನೆ ಆಗುವವರೆಗೂ, ಅವರ ಲಿಂಗೈಕ್ಯನಾಗುವವರೆಗೂ ಅವರು ಅದಕ್ಕೆ ಉಪಾಧ್ಯಕ್ಷರಾಗಿದ್ದರು. ಅಧ್ಯಕ್ಷರು ಯಾರೇ ಇರಲಿ, ಇವರು ಪರ್ಮನೆಂಟ್ ಆದ ಉಪಾಧ್ಯಕ್ಷರಾಗಿ ಅದಕ್ಕೆ ಕೆಲಸ ಮಾಡಿದರು. ತಮ್ಮ ಸಮಾಜಶಾಸ್ತ್ರಕ್ಕೆ ಬೇಕಾದ ಎಲ್ಲ ಆಕಾರಗಳನ್ನು ಶರಣರಿಂದ ಪಡೆದುಕೊಂಡರು. ಸಮಾಜ ಕಾರ್ಯದಲ್ಲಿ ಶರಣರ ಹೆಜ್ಜೆಗಳು ಅಂತ ಪುಸ್ತಕ, ಒಂದು 2-3 ಪುಸ್ತಕಗಳನ್ನು ಬರೆದಿದ್ದಾರೆ. ಅಂದರೆ ಸಮಾಜ ಕಾರ್ಯ ಪ್ರಾರಂಭ ಆಗಿರೋದು ಇವತ್ತಲ್ಲ, 12ನೇ ಶತಮಾನದಲ್ಲಿ ಪ್ರಾರಂಭ ಆಯಿತು ಅಂತ ಹೇಳಿದಂಥ ಒಬ್ಬ ಮಹಾ ವ್ಯಕ್ತಿ, ಶರಣರಂತೆ ಬದುಕಿ ಬಾಳಿದಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿ HM ಮರಳಸಿದ್ದಯ್ಯನವರು. ಮೊನ್ನೆ ಜುಲೈ 29ಕ್ಕೆ ಅವರ ಹುಟ್ಟಿದ ಹಬ್ಬ. ಆವತ್ತಿನ ದಿನ ನಾವೆಲ್ಲ ಅವರನ್ನು ಸ್ಮರಣೆ ಮಾಡ್ಕೊಂಡು ಪತ್ರಿಕೆಗಳಲ್ಲೆಲ್ಲ ಅವ್ರ ಬಗ್ಗೆ ಲೇಖನಗಳನ್ನು ಕೂಡ ಬರೆದ್ವಿ. ಹಾಗೆ ನಮ್ಮ ತಾಲೂಕಿನವರು, ನಮ್ಮ ಸಮುದಾಯದವರು, ನಮ್ಮ ಬಳಗದವರು ಒಬ್ಬ ಶ್ರೇಷ್ಠ ವ್ಯಕ್ತಿಗಳು ಇದ್ದರು ಎನ್ನುವುದನ್ನು ಇವತ್ತು ಈ ಶರಣ ಸಾಹಿತ್ಯ ಪರಿಷತ್ತಿನ ಅಡಿಯಲ್ಲಿ ನೆನಪು ಮಾಡಿಕೊಳ್ಳಲಿಕ್ಕೆ, 2 ವಿಚಾರ ಹಂಚಿಕೊಳ್ಳಲಿಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಸಾಹಿತ್ಯ ಪರಿಷತ್ನವರು ಅವ್ರ ಬಗ್ಗೆನೂ ತಾವು ಕಾರ್ಯಕ್ರಮಗಳು ಮಾಡಬೇಕು. ಶರಣ ಸಾಹಿತ್ಯ ಪರಿಷತ್ತಿಗೆ ಅಧ್ಯಕ್ಷರಾಗಿದ್ದು ಸಮ್ಮೇಳನ
ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷರು ಆಗಿದ್ದರು ಅಂತಕ್ಕಂಥದ್ದು ನಮ್ಮ ರಾಜಶೇಖರ ಮಾಮನವರ ಲೇಖನ ನೋಡಿದ ಮೇಲೆ ನಮಗೆ ಗೊತ್ತಾಯಿತು. ಅದನ್ನು ನಾವು ಕೊಟ್ಟವರು ಶರಣ ಸಾಹಿತ್ಯ ಪರಿಷತ್ ಗ್ರೂಪಿಗೆ ಶೇರ್ ಮಾಡಿದ್ವಿ ಆ ಲೇಖನವನ್ನು. ಆ ಒಂದು ಮರುಸಿದ್ದಯ್ಯನವರು ಶರಣ ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷರಾಗಿದ್ದರು ಅಂತಕ್ಕಂಥದ್ದು, ಅವರನ್ನು ಸ್ಮರಿಸಿಕೊಂಡಿರ್ತಕ್ಕಂಥದ್ದು ಇವತ್ತು ಸಮಯೋಚಿತವಾಗಿತ್ತು ಅಂತಕ್ಕಂಥದ್ದನ್ನು ಹೇಳ್ತಾ ಅವರ ವಿಚಾರಗಳನ್ನು ಇನ್ನೂ ಭಾಳಷ್ಟು ಹೇಳ್ತಾ ಇದ್ದರು. ಆದರೆ ಸಮಯಾಭಾವದಿಂದ ಒಂದು ಸಂಕ್ಷಿಪ್ತವಾಗಿ ಅವರ ವಿಚಾರಗಳನ್ನು ಹೇಳಿದ್ದಾರೆ. ಅವರಿಗೆ ರಾಜಶೇಖರ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದ.